ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾರದ ವಿಶ್ಲೇಷಣೆಗೆ ಬಂದಿದ್ದೀನಿ. 5ನೇ ತಾರೀಕು ಜುಲೈ ತಿಂಗಳು ಸುಮಾರು 10 ಗಂಟೆ 10 ನಿಮಿಷ ಆಗ್ತಾ ಇದೆ. ಈ ವಾರದ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. 6ನೇ ತಾರೀಕಿಂದ 10ನೇ ತಾರೀಕಿಂದು ಈ ವಾರದ ವಿಶ್ಲೇಷಣೆ. ಸೊ ಕಳೆದ ವಾರ ಏನೇನಾಗಿದೆ, ಈಗಂತೂ ಎಸ್ಪೆಷಲಿ ಯುದ್ಧದ ಬಗ್ಗೆ ಏನೇನಿತ್ತು ಅದೆಲ್ಲ ಗೊಂದಲಗಳು ಅನ್ನೋದಕ್ಕಿಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದೇ ಸ್ವಲ್ಪ ಜನ ಕಮ್ಮಿ ಮಾಡಿದ್ದಾರೆ. ಸೊ ಕಳೆದ ವಾರ ಹೇಳ್ತಾ ಇದ್ದೆ, ಒಂದಿಷ್ಟು ರೇಂಜ್ ಬೌಂಡ್ ಆಗಿರುತ್ತೆ ಅಂತ ಮಾರ್ಕೆಟ್. ಅಪ್ ಟ್ರೆಂಡ್ ಕೊಡ್ತಲ್ಲ, ರೇಂಜ್ ಬೌಂಡ್ ಅಂತ ಹೆಂಗೆ ಹೇಳ್ತೀರಾ ಅಂತ ಕೇಳ್ಬೋದು. ತೋರಿಸ್ತೀನಿ ರೇಂಜ್ ಬೌಂಡ್ ಅಂದ್ರೆ ಏನು, ಒಂದು ಟ್ರೆಂಡ್ ಮಾರ್ಕೆಟ್ ಅಂದ್ರೆ ಏನು ತಿಳ್ಕೊಳ್ಳಿ. ಸೊ ಕಳೆದ ವಾರ ಒಂದು ಹೆಂಗೆ ಕ್ಲೋಸ್ ಆಗಿದೆ, ಒಂದಿಷ್ಟು ಸ್ಟಾಕ್ಸ್ ರೆಕಮೆಂಡ್ ಮಾಡಿದ್ದೆ. ಒಂದಿಷ್ಟು ಸ್ಟಾಕ್ಸ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಕೊಟ್ಟಿದೆ. ಸೊ ಮುಖ್ಯವಾಗಿ ನಾನು ಅನ್ಕೊಂಡಿದ್ದಕ್ಕಿಂತ ಒಂದು ಎಕ್ಸ್ಪೆಕ್ಟೆಡ್ ತುಂಬಾ ಚೆನ್ನಾಗಿ ಕೊಟ್ಟಿದೆ ಕೆಲವೊಂದು ಸ್ಟಾಕ್ಸ್ ಅಲ್ಲಿ. ಸೊ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ಸೊ ಮುಖ್ಯವಾಗಿ ಇಲ್ಲಿ ಏನಾಗ್ಬೇಕು, ಯಾವ್ಯಾವ ಸೆಕ್ಟರ್ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಜನರಲ್ ಆಗಿ ನಾವು ನೋಡ್ಬೇಕು. ಸೊ ಎಸ್ಪೆಷಲಿ ಪರ್ಟಿಕ್ಯುಲರ್ ಆಗಿ ಒಂದು ಈವೆಂಟ್ ನಾವು ನಡೀತಾ ಇದೆ, ಏನಾದ್ರೂ ಒಂದು ವ್ಯತ್ಯಾಸಗಳು ಬರ್ತಾ ಇದೆ. ಸೊ ಆಸ್ಟ್ರಾಲಜಿ, ಫೈನಾನ್ಷಿಯಲ್ ಆಸ್ಟ್ರಾಲಜಿ ಪಾರ್ಟ್ ತುಂಬಾ ಒಂದು ಇಂಪಾರ್ಟೆಂಟ್ ಆಗ್ತವೆ. ಸೊ ಆ ಬೇಸಿಸ್ ಮೇಲೆ ಒಂದು ನೋಡ್ಬೇಕು. ಜನರಲ್ ಆಗಿ ಎಷ್ಟೊಂದು ಜನ ಮಿಸ್ ಮಾಡ್ತಾರೆ. ಜಸ್ಟ್ ಆಸ್ ಎ ಆಪ್ಷನ್ ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ, ತುಂಬಾ ಜನ ಆಪ್ಷನ್ ಸೆಲ್ಲರ್ ಇರ್ತಾರೆ, ಒಂದು ಸ್ವಿಂಗ್ ಟ್ರೇಡರ್ ಇರ್ತಾರೆ. ಸ್ವಿಂಗಿಗೂ ಏನೋ ಒಂದು ಮೆಥಡ್ ಇಟ್ಕೊಂಡಿರ್ತಾರೆ, ಒಂದಿಷ್ಟು ವ್ಯತ್ಯಾಸಗಳು ಬರ್ತವೆ. ಸೊ ಅದಕ್ಕೆ ತಕ್ಕನಾಗಿ ಒಂದು ಅಪ್ ಟ್ರೆಂಡ್ ಕೊಡ್ತಿದೆ ಅಂದ್ಬಿಟ್ಟು ಎಂಟ್ರಿ ಆಗ್ತಾರೆ. ಮತ್ತೆ ಒಂದು ಸರ್ಟನ್ ಅಮೌಂಟ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ರಿಟರ್ನ್ ಇಷ್ಟೇ ಬರಬೇಕು. ಸೊ ಅದಕ್ಕೆ ತಕ್ಕನಾಗೆ ಒಂದು ನೋಡ್ಕೊಂಡು ಕ್ಲೋಸ್ ಮಾಡ್ತಾರೆ. ಸೊ ಈ ವೀಕಲ್ಲಿ ಒಂದು ಮೇಜರ್ ಈವೆಂಟ್ ಅಂದ್ರೆ ನಾಳೆ ಒಂದು ಆಗ್ತಾ ಇದೆ. ಸೊ ಅದೆಲ್ಲ ಕನ್ಕ್ಲೂಡ್ ಮಾಡ್ತಾ ಹೇಳ್ತೀನಿ ಒಂದು ಮೇಜರ್ ಆಗಿ ಏನೇನ್ ಆಗ್ತಾ ಇದೆ ಅಂತ. ಒಂದು ನೆಪ್ಚೂನ್ ಇಂಗ್ರೆಸ್ ಇದು ರೆಟ್ರೋ ಆಗ್ತಾ ಇದೆ. ಬಕ್ರಿ ನೆಪ್ಚೂನ್ ಯಾವ ಸೆಕ್ಟರ್ಗೆ ಏನ್ ಅಫೆಕ್ಟ್ ಮಾಡ್ತವೆ, ಎಸ್ಪೆಷಲಿ ಒಂದಿಷ್ಟು ಸೆಕ್ಟರ್ಗಳಿದಾವೆ. ಸೊ ಅದಕ್ಕೆ ಗುರುತಿಸಿದೀನಿ. ಸೊ ಯಾವ ಸ್ಟಾಕ್ ಅದರಲ್ಲಿ ನೀವು ಗುರುತಿಸ್ಕೊಳ್ಳಿ. ಮುಖ್ಯವಾಗಿ ಯಾವ್ದಿದೆ ಅದು ಹೇಳ್ತೀನಿ ನಾನು, ನೀವು ಒಂದಿಷ್ಟು ಗುರುತಿಸ್ಕೊಂಡು ಟ್ರೇಡ್ ಮಾಡೋದು ಒಳ್ಳೇದು. ಸೊ ವಿಡಿಯೋ ಪ್ರಾರಂಭ ಮುಂಚೆ ಹೇಳ್ತಾ ಇದ್ದೀನಿ, ಇದು ಎಜುಕೇಶನಲ್ ಪರ್ಪಸ್ಗೋಸ್ಕರ ಮಾಡಿರುವಂತ ವಿಡಿಯೋಗಳು. ನೀವು ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ನಿಮ್ಮ ರಿಸರ್ಚ್ ಅನಾಲಿಸ್ಟ್ ಅಂತ ಇರ್ತಾರೆ, ಸ್ಟಾಕ್ ಅಡ್ವೈಸರ್ ಅಂತ ಇರ್ತಾರೆ, ಅದು NSM ಸರ್ಟಿಫೈಡ್, CDFI ಸರ್ಟಿಫೈಡ್ ಇವರೆಲ್ಲ ಇರ್ತಾರೆ. ಸೊ ಅವ್ರದ್ದು ಮಾಹಿತಿ ತಗೊಂಡು ನೀವು ಅವರಿಂದ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾಕಂದ್ರೆ ಒಂದು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀರಾ. ಸೊ ಇನ್ವೆಸ್ಟ್ಮೆಂಟ್ ಮಾಡ್ತಾ ನೀವು ಲಾಸ್ ಆಗ್ಬಾರ್ದಲ್ಲ. ಸೊ ಅದಕ್ಕೆ ಒಂದು ನಿಮ್ ಕಡೆ ಒಂದು ಅವ್ರ ಕಡೆಯಿಂದ ಅಡ್ವೈಸ್ ತಗೊಂಡು ನೀವು ಅನಾಲಿಸಿಸ್ ಮಾಡಿಕೊಂಡು ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅಥವಾ ಟ್ರೇಡ್ ತಗೊಳ್ಳುವಂಥದ್ದು. ಇಲ್ಲಿ ಮುಖ್ಯವಾಗಿ ನಾನು ಹೇಳ್ತಾ ಇರೋದು ಎಜುಕೇಶನ್ ಪರ್ಪಸ್ ಅಂತಾನೆ ಹೇಳಿರ್ತೀನಿ. ಸೊ ತಕ್ಕ ಮಟ್ಟಿಗೆ ನಾನು ಅನಾಲಿಸಿಸ್ ಮಾಡಿರ್ತೀನಿ. ಸೊ ಇದು ಹಿಂಗೆ ಆಗುತ್ತೆ, 100% ನೀ ಹೇಳ್ದಂಗೆ ಆಗ್ಬೇಕಿತ್ತಲ್ಲ, ಯಾಕಾಗ್ಲಿಲ್ಲ, ಅಥವಾ ತಪ್ಪು ಹೇಳ್ದೆ ಅಲ್ವಾ ನೀನು, ಬ್ಲೇಮ್ ಮಾಡಬೇಡಿ ನನ್ನ. ಸೊ ಒಂದಿಷ್ಟು ಆಸ್ಪೆಕ್ಟ್ ರಿಸಲ್ಟ್ ಎಲ್ಲ ನೋಡ್ಕೊಂಡೇ ಹೇಳಿರ್ತೀವಿ. ಅದಕ್ಕೆ ತಕ್ಕನಾಗಿ ಮಾರ್ಕೆಟ್ ನಲ್ಲಿ ಒಂದೇ ಆಸ್ಪೆಕ್ಟ್ ಅಲ್ಲಿ ಮಾರ್ಕೆಟ್ ರನ್ ಆಗಲ್ಲ. ಮ್ಯಾಕ್ರೋ ಮೈಕ್ರೋ ಎಕನಾಮಿಕ್ ಅಲ್ದೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಕಂಟ್ರೋಲ್ ಮಾಡ್ತವೆ. ಅಪಾರ್ಟ್ ಫ್ರಮ್ ರೆಗ್ಯುಲರ್ ಎಕನಾಮಿಕ್ಸ್ ಪಾರ್ಟ್, ಇವಾಗ ಮೂಡ್ ಸ್ವಿಂಗ್ ಆಗ್ತವೆ. ಏನೋ ಒಂದು ಯುದ್ಧ ಆಯ್ತು ಅಲ್ಲೆಲ್ಲೋ, ಸೊ ಅಲ್ಲೆಲ್ಲೋ ಯುದ್ಧ ಆದ್ರೆ ಇಲ್ಲೆಲ್ಲೋ ಪ್ಯಾನಿಕ್ ಆಗ್ಬಿಡ್ತಾರೆ. ಸೊ ಯಾರು ಒಂದು ಸ್ಟಾಕ್ ಹೇಳಿದ್ರು ಆ ಸೆಕ್ಟರ್ ಅಲ್ಲಿ ಸ್ಟಾಕ್ ಚೆನ್ನಾಗಿ ಹೋಗುತ್ತಂತೆ, ಸೊ ನಾವು ಇನ್ವೆಸ್ಟ್ ಮಾಡೋಣ ಅಂತ ಒಬ್ರು ಸ್ಟಾರ್ಟ್ ಮಾಡಿದೆ. ಇದೊಂಥರ ಮಾಸ್ ಹಿಸ್ಟೀರಿಯಾ ತರ, ಒಂಥರ ಹಾರ್ಡ್ ಮೆಂಟಾಲಿಟಿ ಇರೋದ್ರಿಂದನೇ ಮಾರ್ಕೆಟ್ ಒಂದಿಷ್ಟು ಜನ ಪುಷ್ ಮಾಡ್ತಾರೆ, ಒಂದಿಷ್ಟು ಜನ ಫೇಲ್ ಮಾಡಿಸ್ತಾರೆ, ಈ ತರ ಎಲ್ಲ ನಡೀತಾ ಇರುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಸೊ 100% ಇದೆಲ್ಲ ಏನೋ ಹೇಳ್ತಿದೀನಿ ಅದು ಆಗ್ಲೇಬೇಕು ಅಂತಿಲ್ಲ, ಟೆಕ್ನಿಕಲ್ ಅಲ್ಲೂ ಹಿಂಗೆ ಆಗ್ಬೇಕಂತಿಲ್ಲ, ಫಂಡಮೆಂಟಲ್ಸ್ ಅಲ್ಲೂ ಹಿಂಗೆ ಆಗ್ಬೇಕಂತಿಲ್ಲ. ಸೊ ಒಂದು ಆಸ್ಪೆಕ್ಟ್ ಅಲ್ಲಿ ಈಗ ಆಗ್ಬೋದು ಅಂತ ಒಂದು ಪ್ರಾಬಬಿಲಿಟಿ ಅಷ್ಟೇ ನಾವು ಹೇಳುವಂಥದ್ದು. ಸೊ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಫ್ಟಿ ಹೇಳ್ತಾ ಇದೆ, ಕಳೆದ ವಾರ ರೇಂಜ್ ಬೌಂಡ್ ಇರ್ಬೋದು. ನೋಡಿ, ಲಾಸ್ಟ್ ವೀಕ್ ಒಂದು ಕ್ಲೋಸಿಂಗ್ ಥರ್ಸ್ಡೇ, ಫ್ರೈಡೇ ರಜಾ ಇತ್ತು. ಸೊ ಹೈ ಒಂದು ಮಾರ್ಕ್ ಮಾಡಿದ್ದು 24,270 ಸಂವೇರ್. ಸೊ ಅದಕ್ಕೆ ತಕ್ಕನಾಗೆ ಒಂದು ಈ ಹೈ ಬಂದ್ಬಿಟ್ಟು 24,261 ಆಕ್ಚುಲಿ. ಲಾಸ್ಟ್ ವೀಕ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ವೀಕ್ ಕ್ಲೋಸರ್ 24,261.60 ಹೈ ಮಾಡಿರೋದು. ಕ್ಲೋಸ್ ಬಂದ್ಬಿಟ್ಟು
24050. ಸೊ ಇವತ್ತಿಂದ ಕ್ಲೋಸಿಂಗ್ ಬೇಸಿಸ್ ನೋಡಿದ್ರೆ ಸೊ ಹೈಗಿಂತ ಮೇಲ ಇದಾಗಿದೆ, ತಕ್ಕ ಮಟ್ಟಿಗೆ ಒಂದು ಪಾಯಿಂಟ್ಸ್ ಹೋಗಿದೆ ಕ್ಲೋಸಿಂಗ್ ಬೇಸಿಸ್ ಮೇಲೆ. ಬಟ್ ಹೈಯರ್ಗೆ ಏನ್ ಟಚ್ ಆಗಿತ್ತು ಅದೇ ಲೆವೆಲ್ ಅಲ್ಲಿ ಆಲ್ಮೋಸ್ಟ್ ಕೂತಿದೆ. ಲಾಸ್ಟ್ ಟೈಮ್ 261.6 ಆಗಿತ್ತು, ಈ ಸಲ 270.85 ಆಗಿದೆ. ಆಲ್ಮೋಸ್ಟ್ 9 ಪಾಯಿಂಟ್ ಅಷ್ಟು ಹೆಚ್ಚು ಬಂದು ಕೂತಿದೆ ಅಷ್ಟೇ. ಕಳೆದ ವಾರದ ಹೈಗೆ ಕಂಪೇರ್ ಮಾಡಿದ್ರೆ ಈ ವಾರದ್ದು ಸ್ವಲ್ಪ ವ್ಯತ್ಯಾಸ ಬಂದಿದ್ದು. ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾನು ವೀಕ್ಲಿ ಯಾಕೆ ಒಂದು ಹಾಕೊಂತೀನಿ, ರೇಂಜ್ ಬೌಂಡ್ ಯಾಕೆ ಇರುತ್ತೆ, ಏನಕ್ಕಿಲ್ಲ. ಸೊ ನಾನು ಏನೇ ಒಂದು ಇದಾದ್ರು ಅಪ್ ಟ್ರೆಂಡ್ ಏನೋ ಬಂತು ಕರೆಕ್ಟ್. ಈ ಒಂದು ಕ್ಯಾಂಡ್ಲು June 8 ಏನೋ ಆ ವೀಕ್ ಇತ್ತು, ಪರ್ಟಿಕ್ಯುಲರ್ ವೀಕು, ಅದರಿಂದ ಮೇಲ್ ಹೋಯ್ತು ಕರೆಕ್ಟ್. ಬಟ್ ಅಲ್ಲಿಂದ ಮತ್ತೆ ಅದೇ ಒಂದು ರೇಂಜ್ ಬೌಂಡ್ ಸೈಡ್ ವೇಸ್ ಮೂಮೆಂಟ್ ಕೊಡ್ತಾ ಕೂತಿದೆ ಇಲ್ಲಿ. ಸೊ ಇಲ್ಲಿ ಅಪ್ ಟ್ರೆಂಡ್ ಹೋಗಿತ್ತು ಶುಕ್ರವಾರದ್ದು ನೋಡಿದ್ರೆ, ಅಪ್ ಟ್ರೆಂಡ್ ಹೋಗಿ ಮತ್ತೆ ಆ ಲೋ ಹತ್ರ ಬಂದು ಕೂತಿದೆ. ಸೊ ಇಲ್ಲಿ ಕ್ಲೋಸರ್ ಇದ್ರದ್ದು ಕಂಪೇರ್ ಮಾಡಿದ್ರೆ ಲಾಸ್ಟ್ ವೀಕ್ ಲೋ ಹೈ ಏನಿತ್ತು ಆಲ್ಮೋಸ್ಟ್ ಅಷ್ಟೇ ಬಂದಿದೆ. ಲೋ ಇದ್ರದ್ದು ಬಂದಿದ್ದು 261 ಸಮಥಿಂಗ್ ಏನೋ ಆಗಿದೆ. ಇದನ್ನು ನೋಡಿದ್ರೆ 252 ಸಮಥಿಂಗ್ ಆಗಿದೆ. ಇದ್ರದ್ದು ಹೈ ಬಂದ್ಬಿಟ್ಟು ಲಾಸ್ಟ್ ವೀಕ್ ಇಂದು 271 ಪಾಯಿಂಟ್ ಇದಾಗಿತ್ತು. ಆಕ್ಚುಲಿ ಹೆಚ್ಚು ಕಮ್ಮಿ ಇದೆಷ್ಟು ಬಂದಿತ್ತು, ಡಬಲ್ ಕ್ಲಿಕ್ ಮಾಡಿದ್ರೆ ಕೋಆರ್ಡಿನೇಟ್ ಸಿಗುತ್ತೆ. 258 259 ಏನೋ ಆಗಿದೆ. ಸೊ ಎಕ್ಸಾಕ್ಟ್ ಅಲ್ಲಿ ನೋಡಿದ್ವಿ, ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಅದು ಎಕ್ಸಾಕ್ಟ್ ಆಗಿ. ಸೊ ಈ ಒಂದು ಕ್ಯಾಂಡಲ್ ಹೈ ಬಂದ್ಬಿಟ್ಟು ಕರೆಕ್ಟ್ ಆಗಿರ್ಬೇಕಂದ್ರೆ ಇಲ್ಲಿ ಮ್ಯಾಗ್ನೆಟ್ ಇಟ್ ಮಾಡ್ಬೋದು. ಇರ್ಲಿ, ನನಗೆ ಅಷ್ಟೊಂದು ಆಕ್ಯುರೇಟ್ ಟೈಮ್ ಬೇಕಾಗಿಲ್ಲ ಈಗ. ಸೊ 261.6 ಗಿಂತ ಒಂದು 9 ಪಾಯಿಂಟ್ ಮೇಲ್ಗಡೆ ಕೂತಿದೆ ಅಪ್ಪ. ರೇಂಜ್ ಬೌಂಡ್ ಅಂತಿರೋ ಇಲ್ವೋ, ಅಪ್ ಟ್ರೆಂಡ್ ಏನೋ ಇಲ್ಲಿ ಹಿಡಿದಿದ್ರೆ ಲಾಸ್ಟ್ ವೀಕ್ ಲೋ ಬ್ರೇಕ್ ಆಗಿದೆ, ಅಲ್ಲಿಗೆ ಎಂಟ್ರಿ ತಗೊಂಡ್ರೆ ನಿಮ್ಗೆ ಒಂದು ಇದು ಸಿಕ್ತಿತ್ತು. ಸೊ ಹೈ ಅಂಡ್ ಲೋ, ಓಪನ್ ಹೈ ಕ್ಲೋಸ್ ಲೋ, ನಾನು ಹಳದೇ ವಿಡಿಯೋಗಳಲ್ಲೂ ಹೇಳಿದ್ದೀನಿ. OHLC ಈ ಒಂದು ಆಸ್ಪೆಕ್ಟ್ ಅಲ್ಲಿ ನೀವು ನೋಡ್ಬೇಕು. HLC/3 ನೋಡ್ಬೇಕು. ಪಿವೋಟ್ ಪಾಯಿಂಟ್ ಬೇಸಿಸ್ ಅಲ್ಲಿ ಯಾವ ಕಡೆ ಈ ಟ್ರೆಂಡ್ ಹೋಗ್ತಾ ಇದೆ, ಏನಾಗ್ತಿದೆ ಅಂತ ತಿಳ್ಕೊಬೇಕು. ಪಿವೋಟ್ಗಳು ಇಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ, ಅದಕ್ಕೆ ವಿಡಿಯೋ ಒಂದು ಮಾಡಿದ್ದೀನಿ. ತುಂಬಾ ಇಂಟ್ರೆಸ್ಟ್ ಇದ್ದವ್ರು ಮತ್ತೆ ರಿಪೀಟ್ ಮಾಡಿ ಅಂದ್ರೆ CPR ಮತ್ತೆ ಪಿವೋಟ್ ಬಗ್ಗೆ ಮತ್ತೆ ಹೇಳ್ತೀನಿ. ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಾನು. ಸೊ ಏನ್ ಆಗ್ಬೋದು ನಾಳೆ ಅಂದ್ರೆ, ನಾನು ಏನೇ ಹಾಕಿದ್ರು ಇಚಿಮೋಕೋ ಅಂತೀನಿ ನಾನು ಜನರಲ್ ಆಗಿ. ಸೊ ಇಚಿಮೋಕೋ ಅಲ್ಲಿ ನಾನು ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಅಪ್ ಟ್ರೆಂಡ್ ಹೋಗಿದೆ, ಅಪ್ ಆಗಿದೆ, ಗ್ರೀನ್ ಕೂಡ ಫಾರ್ಮ್ ಆಗಿದೆ ಈಗ. ಬಟ್ EMA ಬೇಸಿಸ್ ಮೇಲೆ ನೋಡಿದ್ರೆ ಸ್ವಲ್ಪ ವ್ಯತ್ಯಾಸಗಳಿದಾವೆ. EMA ಹಾಕೊಬೇಕು, ಸೂಪರ್ ಟ್ರೆಂಡ್ ಹಾಕೊಂತೀನಿ. ಸೂಪರ್ ಟ್ರೆಂಡ್ ಹೇಗಿದ್ರು ಗ್ರೀನ್ ಕೊಟ್ಟಿರುತ್ತೆ, ಅಪ್ ಟ್ರೆಂಡ್ ಹೋಗಿದೆ, ಪಾಸಿಟಿವ್ ಇದೆ, ಎಲ್ಲ ಪಾಸಿಟಿವ್ ಕಾಣಿಸುತ್ತೆ. ನನಗೆ ಏನ್ ಬೇಕು, ಮುಖ್ಯವಾಗಿ EMA ನೋಡ್ಬೇಕು. EMA ನೋಡಿದ್ರೆ ಒಂದಿಷ್ಟು ಗೊತ್ತಾಗ್ಬಿಡುತ್ತೆ ಇದ್ರ ಬಂಡವಾಳ ಏನಿದೆ ಅಂತ. EMA 10, 50, 20 ಏನಾದ್ರೂ ಹಾಕೊಳ್ಳಿ. EMA ಯಾವ್ದು ಬ್ರೇಕ್ ಮಾಡ್ತಿದೆ, 200 EMA ಏನಿದೆ ಇಲ್ಲಿ, 200 ಐ ಥಿಂಕ್ 200 ಇದು, ಯಾಕಂದ್ರೆ ನಾನು ಫಾರ್ಮ್ಯಾಟ್ ಮಾಡಿರ್ತೀನಿ ಸ್ವಲ್ಪ ತಕ್ಕ ಮಟ್ಟಿಗೆ ನೋಡೋಣ ಏನಾಗಿದೆ ಅಂತ. ನಂದು ಇದು ಕಸ್ಟಮೈಸ್ ಇದು ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ, ಅಷ್ಟು 200 ಮಾಡ್ಕೊಂಡಿದ್ದೀನಿ. 200 EMA ಗಿಂತ ಮೇಲ್ ಹೋಗಿಲ್ಲ ಇನ್ನು. ಸೊ 200 EMA 24,422 ಲೆವೆಲ್ ಹೈಯೆಸ್ಟ್ ಹೋಗ್ಬೋದು. ಬಟ್ ಅಲ್ಲಿ ಹೋಗುತ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ಪಿವೋಟ್ ಏನ್ ಹೇಳುತ್ತೆ ನೋಡಿದ್ರೆ, ಪಿವೋಟ್ ಇಂಪಾರ್ಟೆಂಟ್ ನಂಗೆ ಯಾವತ್ತು. 24,394 ತನಕ ಟಚ್ ಆಗಿ ವಾಪಸ್ ಬರ್ಬೋದು. ಸೊ 24,400 ಒಂದು ಸೈಕಲಾಜಿಕಲ್ ನಂಬರ್ ಆಗಿ ಒಂದು ಬಿಹೇವ್ ಮಾಡ್ಬೋದು. ಸೊ ಒಂದು ರಿಜೆಕ್ಷನ್ ಬರ್ಬೋದು ಅಲ್ಲಿ. ಇಲ್ಲ ನಾನು ಮತ್ತೆ ರಿಜೆಕ್ಷನ್ ಬೇಸ್ಡ್ ಆನ್ ಇದು ನೋಡಿದ್ರೆ ಇದ್ರ ಪ್ರಕಾರ 24,300ಗೆ ರಿಜೆಕ್ಷನ್ ಆಗ್ಬೇಕು ನಾಳೆ ಬೆಳಿಗ್ಗೆ ಓಪನ್ ಆಗ್ತಾನೆ. ನಾನು ಇಂಟ್ರಾಡೇ ಪ್ಲೇಯರ್ ಆದ್ರೆ 24,3,000 ಇಲ್ಲಿಂದ 30 ಪಾಯಿಂಟ್ ಮೇಲ್ ಟಚ್ ಆಗಿ ಡೌನ್ ಬರ್ಲಿಕ್ಕೆ ಸಾಧ್ಯತೆ ಉಂಟು. ಸೊ ಆದಷ್ಟು ಈ ಕಡೆ ಸಪೋರ್ಟ್ ತಗೊಳ್ತಿದ್ದು. ಮೇಲ್ ಹೋದ್ರೆ 24,348 426 ಇಲ್ಲೆಲ್ಲ ಹೋಗಿ ಬಂದು ಕೂತ್ಕೊಳುತ್ತೆ. ಬಟ್ ರೇಂಜ್ ಬೌಂಡ್ ಆಗಕ್ಕೆ ಮತ್ತೆ ಒಂದಿಷ್ಟು ಟ್ರೈ ಮಾಡುತ್ತಾ ನೋಡ್ಬೇಕು. ಯಾಕಂದ್ರೆ ಇಲ್ಲಿ ಒಂದಿಷ್ಟು ನಾನು ವಾಲ್ಯೂಮ್ ಪ್ರೊಫೈಲ್ ಎಲ್ಲ ನೋಡಿದ್ರೆ ತುಂಬಾ ಕನ್ಫ್ಯೂಸ್ ಆಗ್ತೀರಾ. ಸೊ ಅದು ಬೇಡ. ಅಕ್ಯುಮುಲೇಷನ್ ನೋಡಿದ್ರೆ ಮ್ಯಾಕ್ಸಿಮಮ್ ಈ ಝೋನ್ ಅಲ್ಲಿ ಅಕ್ಯುಮುಲೇಟ್ ಆಗಿದ್ದು. ಸೊ ಈ ಒಂದು ರೆಕ್ಟಾಂಗಲ್ ಹಾಕ್ಬಿಡ್ತೀನಿ. ಸೊ ನಿಮ್ಗೆ ಅರ್ಥ ಆಗ್ಬೋದು ಸಮಥಿಂಗ್ ಈ ಝೋನು ತುಂಬಾ ಒಂದು
ರೆಸಿಸ್ಟೆನ್ಸ್ ತರ ಬಿಹೇವ್ ಮಾಡ್ಬೋದು. ಇಲ್ಲೇ ಒಂದು ಆಕ್ಟ್ ಆಗ್ಬೋದು ಸಮ್ವೇರ್ ಈ ತರ. ಕ್ಯಾಂಡಲ್ ಕ್ಲೋಸ್ ಆಗಂಗ್ ನೋಡುತ್ತೆ, ಕ್ಯಾಂಡಲ್ ಕ್ಲೋಸ್ ಆಗಲ್ಲ, ಮೇಲ್ಗಡೆ ಹೋಗಲ್ಲ, ಮತ್ತೆ ಇಲ್ಲಿ ಬರುತ್ತೆ ರಿಜೆಕ್ಷನ್. ರಿವರ್ಸಲ್ ಅಲ್ಲಿ ನೀವು ತಗೊಂಡ್ರೆ ಒಂದಿಷ್ಟು ದುಡ್ಡು ಮಾಡ್ಬೋದು ನಾಳೆ. ಸೊ ಅದರಲ್ಲೂ ನಾಳೆ ಹೇಳ್ತಾ ಇದೆ ಒಂದು ಯಾವ ಆಸ್ಟ್ರೋವೆಂಟ್ ನಾಳೆನೂ ಇದೆ 6th ಪ್ರಕಾರ. ಸನ್ ಮತ್ತೆ ಸ್ಯಾಟರ್ನ್, ಸೂರ್ಯ ಮತ್ತೆ ಶನಿ 90 ಡಿಗ್ರಿಲಿ ಬರ್ತಾ ಇದ್ದಾರೆ. ತ್ರಿಕೋನ ಅಂತೀವಿ, ಸ್ಕ್ವೇರ್ ಅಂತಾರೆ. ಸೊ ಇದರಲ್ಲಿ ಬಂದ್ರೆ ಒಂದ್ ರೀತಿಯಲ್ಲಿ ಬುಲ್ಲಿಶ್ ಅಂತ ಹೇಳ್ತಾರೆ. ಬುಲ್ಲಿಶ್ ಫೇಕ್ ಬುಲ್ಲಿಶ್ ಆಗಿರ್ಬೋದು, ಬೇರಿಶ್ ಆಗಿದ್ರು ಸಹಿತ ಫೇಕ್ ಬೇರಿಶ್ ಆಗೋ ಸಾಧ್ಯತೆ ಇದೆ. ಸೊ ಆಕ್ಚುಯಲ್ ರಿಸಲ್ಟ್ ಕೊಡದೇ ಇರ್ಬೋದು, ನೀವು ಅನ್ಕೊಂಡಿದ್ದ ಡೈರೆಕ್ಷನ್ ಸಿಗದೆ ಇರ್ಬೋದು. ವೀಕ್ಲಿ ಪೊಸಿಷನ್ ತಗೊಂಡು ಕಾಲ್ಸ್ ಎಲ್ಲರೂ ಏನಾದ್ರು ಕೂತಿದ್ರೆ, ಸೊ ಕಾಲ್ಸ್ ರೈಟರ್ಸ್ ಅಂತೀನಿ, ಸೊ ಕಾಲ್ ರೈಟರ್ಸ್, ಪುಟ್ ರೈಟರ್ಸ್ ಏನೇ ಇರ್ಬೋದು. ಸೊ ಅವರು ಆಪೋಸಿಟ್ ಹೋಗಿ ಒಂದಿಷ್ಟು ಸಮಸ್ಯೆ ಸಿಕ್ಕಾಕೊಬಹುದು. ಸೊ ಇದು ಸಮಸ್ಯೆ ಇದೆ ನಾಳೆ ನೋಡ್ಕೊಬೇಕು. ರಿವರ್ಸಲ್ ಟ್ರೇಡ್ ಪೊಸಿಷನ್, ಓವರ್ ನೈಟ್ ಪೊಸಿಷನ್ ಕ್ರಿಯೇಟ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ 7th ಒಂದು ಇವೆಂಟ್ ಇದೆ, ನೆಪ್ಚೂನ್ ಇನ್ಗ್ರೆಸ್ ಆಗ್ತಿದೆ. ನೆಪ್ಚೂನ್ ಇನ್ಗ್ರೆಸ್ ಆಗ್ತಿದ್ದಂಗೆ ಇಲ್ಲಿ ಮೇಜರ್ ಸೆಕ್ಟರ್ ಅಂತದ್ದು ಏನೋ ಅಫೆಕ್ಟ್ ಆಗದೆ ಇರ್ಬೋದು, ಬಟ್ ಕೆಮಿಕಲ್ ರಿಲೇಟೆಡ್ ಇಂಡಸ್ಟ್ರಿ, ಒಂದಿಷ್ಟು ಫಾರ್ಮಾಸ್ಯೂಟಿಕಲ್ ಕೆಮಿಕಲ್ ಇಂದ ಬೈ ಪ್ರಾಡಕ್ಟ್ ಬರುವಂತದ್ದು, ಏಷ್ಯನ್ ಪೇಂಟ್ಸ್ ಇಂದ ಆದಿಯಾಗಿ ರಾಹು ಅಂತಾರೆ ಕೆಲವರು. ರಾಹು ಅಲ್ಲದೆ ನಾನು ನೆಪ್ಚೂನ್ ಅಂತ ಹೇಳ್ಬೋದು. ವರುಣ ಅನ್ನೋದು ವೇದಿಕ್ ಮ್ಯಾಥ್ ಆಸ್ಟ್ರಾಲಜಿಲಿ ಇರುವಂತದ್ದು. ನೆಪ್ಚೂನ್ ಅದು ಏನಪ್ಪ ಗ್ರಹ ಇದೆಯಾ ಅಂತ ಕೇಳ್ಬೋದು. 9 ಗ್ರಹ ಬಿಟ್ಟು ಇನ್ಯಾವ್ದು ಗ್ರಹ ಇದೆ ಅಂತ. ಸೊ ಹೊಸ ವೆಸ್ಟರ್ನ್ ಮೆಥಡ್ ಅಲ್ಲಿ, ಬೇರೆ ಬೇರೆ ಮೆಥಡ್ ಅಲ್ಲಿ ಹೊಸ ವಿಷಯಗಳು ಬರ್ತವೆ. ಸೊ ಅದ್ರ ತಕ್ಕನಾಗೆ ನಾವು ಅಪ್ಡೇಟ್ ಆಗ್ತಾ ಇರಬೇಕು ಫೈನಾನ್ಷಿಯಲ್ ಆಸ್ಟ್ರಾಲಜಿಲಿ. ಸೊ ನೆಪ್ಚೂನ್ ಸೆಕ್ಟರ್ ರಿಲೇಟೆಡ್, ಕೆಮಿಕಲ್, ಏಷ್ಯನ್ ಪೇಂಟ್ಸ್ ಇರ್ಬೋದು, ಪೇಂಟ್ಸ್ ರಿಲೇಟೆಡ್, ಫಾರ್ಮಾಸ್ಯೂಟಿಕಲ್ ರಿಲೇಟೆಡ್, ರಬ್ಬರ್, ಎಸ್ಪೆಷಲಿ ಪೆಟ್ರೋಕೆಮಿಕಲ್ಸ್ ಅಂತ ಹೇಳ್ಬಿಡ್ತೀನಿ ಡೈರೆಕ್ಟ್ ಆಗಿ. ಮೇಜರ್ ಇಲ್ಲಿ ಕ್ರೂಡ್ ಆಯಿಲ್ ಅಂತ ತಗೊಂಡ್ರೆ ಸ್ಯಾಟರ್ನ್ ಅಂತ ಬಂದ್ರು, ಸೊ ಬೈ ಪ್ರಾಡಕ್ಟ್ ಆಗುವಂಥದ್ದು, ಮೇನ್ ಕ್ರೂಡ್ ಇಂದ ಬೈ ಪ್ರಾಡಕ್ಟ್ ಆಗುವಂಥದ್ದು. ಸೊ ಆ ಸೆಕ್ಟರ್ಗಳು, ಟೊಬ್ಯಾಕೋ ಆದಿಯಾಗಿ, ಮತ್ತೆ ನಶೆ ಕೊಡುವಂಥದ್ದು, ಎಸ್ಪೆಷಲಿ ಲಿಕ್ಕರ್ಸ್ಗಳು, ಹೆವಿ ಇಂಡಸ್ಟ್ರಿ ಇರುವಂಥದ್ದು. ಸಣ್ಣ ಪುಟ್ಟ ಇಂಡಸ್ಟ್ರಿಗೆ ಏನು ಅಫೆಕ್ಟ್ ಆಗಲ್ಲ. ಎಸ್ಪೆಷಲಿ ನೀವು ರೆಡಿಕೋಕೆ ಅಂತ ಅನ್ನೋಂಥದ್ದು F&O ಸ್ಟಾಕ್ ಎಲ್ಲ ಇದ್ರೆ ಸ್ವಲ್ಪ ನೋಡ್ಕೊಬೇಕಾಗುತ್ತೆ. ಸೊ ಡೈರೆಕ್ಷನ್ಗಳು ವ್ಯತ್ಯಾಸ ಬರ್ಬೋದು. ಸೊ ನೋಡ್ಕೊಂಡು ಹೈ ಅಂಡ್ ಲೋ ಮಾರ್ಕ್ ಮಾಡ್ಕೊಂಡು, ಎಫೆಕ್ಟ್ ನಾಳೆನೂ ಇರ್ಬೋದು, ನಾಡಿದ್ದು ಇರ್ಬೋದು, ಅದ್ರ ಆಚೆ ನಾಡಿದ್ದು ಇರ್ಬೋದು. ಸೊ ನೋಡ್ಕೊಂಡು ಹೈ ಅಂಡ್ ಲೋ ನೋಡ್ಕೊಂಡು ಫಸ್ಟ್ 15 ಮಿನಿಟ್ಸ್ ಡಿಸೈಡ್ ಮಾಡುತ್ತೆ. ಸೊ ಅದನ್ನ ನೋಡ್ಕೊಂಡು ನೀವು ಟ್ರೇಡ್ ತಗೊಬೇಕಾಗತ್ತೆ. ಸೊ ರೆಗ್ಯುಲರ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನೇನು ಫಾಲೋ ಮಾಡ್ತೀರಾ, ಯಾವುದೇ ಇಂಡಿಕೇಟರ್ ಏನೇ ಯೂಸ್ ಮಾಡ್ಕೊಂಡು ಮಾಡಿ. ಬಟ್ ಇದನ್ನ ಆಸ್ಟ್ರೋ ಪಾಯಿಂಟ್ ಆಫ್ ವ್ಯೂ ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಬೇಕು. ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ, ಆಸ್ಟ್ರೋನೇ ಎಲ್ಲಾನು ಡಿಸೈಡ್ ಮಾಡುತ್ತಾ ಅಂದಾಗ ಇಲ್ಲ ಅಂತೀನಿ ನಾನು. ಫಸ್ಟ್ ಟೆಕ್ನಿಕಲ್, ದೆನ್ ಫಂಡಮೆಂಟಲ್ಸ್ ಪಾರ್ಟ್ ಏನೇನಿದೆ ಅದೆಲ್ಲ ಇರ್ತವೆ. ಹೈಯರ್ ಆಸ್ಪೆಕ್ಟ್ ಅಲ್ಲಿ ನೋಡುವಾಗ ಸ್ವಿಂಗ್ ಟ್ರೇಡರ್ ಅವ್ರಿಗೆ ಫಂಡಮೆಂಟಲ್ಸ್ ನೋಡ್ಬೇಕು ಒಂದು ಲೆವೆಲ್ಗೆ. ಅದಲ್ಲದೆ ಅದಾದ್ಮೇಲೆ ಬರುವಂತದ್ದು ಆಸ್ಟ್ರೋ ಪಾರ್ಟ್, ಅಸ್ಟ್ರಾಲಜಿದು ಒಂದಿಷ್ಟು. ಅದರಲ್ಲೂ ವೆಸ್ಟರ್ನ್ ಆಸ್ಟ್ರೋ ಪಾರ್ಟ್ ಹೇಳುವಂಥದ್ದು ಇಲ್ಲಿ ಫೈನಾನ್ಷಿಯಲ್ ಆಸ್ಟ್ರಾಲಜಿಲಿ 100% ವೇದಿಕ್ ಇಲ್ಲದೆ ಇರ್ಬೋದು. ಸೊ ಹಾಗಾಗಿ ನೀವು ನೋಡ್ಕೊಂಡು ಡಿಸೈಡ್ ಮಾಡಬೇಕು. 6th and 7th ಅಲ್ಲದೆ ಈ ವೀಕೆಂಡ್ ಅಂದ್ರೆ ಫ್ರೈಡೆ 10th ಏನಿದೆ ಆವತ್ತು ಒಂದು ಏಕಾದಶಿ. ಜನರಲ್ ಆಗಿ ವೇದಿಕ್ ಮೆಥಡ್ ಅಲ್ಲಿ ಏಕಾದಶಿ ಶುಕ್ರವಾರ ಬರುವಂತದ್ದು ಅಷ್ಟು ಒಳ್ಳೇದಿರಲ್ಲ. ತ್ರಯೋದಶಿ ಸಂಡೇ ಬರ್ತಾ ಇದೆ, ಅದ್ರದ್ದು ಎಫೆಕ್ಟ್ ಚತುರ್ದಶಿ ಅವತ್ತು 14th ಇದಕ್ಕೆ ಬೀಳ್ಬೋದು. ಸೊ ಅದನ್ನು ನೋಡ್ಕೊಬೇಕು ನೆಕ್ಸ್ಟ್ ವೀಕ್ ಅಲ್ಲಿ. ಅದು ನೆಕ್ಸ್ಟ್ ವೀಕ್ ನೋಡೋಣ ಅದು. ಸೊ 10th ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏಕಾದಶಿ, ಒಂದು ಬ್ಲ್ಯಾಕ್ ಫ್ರೈಡೆ ಆಗ್ಬೋದು, ಬ್ಲಡ್ ಬಾತ್ ಆಗ್ಬೋದು. 100% ಆಗುತ್ತೆ ಅಂತಲ್ಲ, ಸುಮಾರು 60 to 70% ಕೇಸ್ ಅರ್ಲಿಯರ್ ಡೇಸ್ ಅಲ್ಲಿ ಫ್ರೈಡೆ, ಶುಕ್ರವಾರ, ಏಕಾದಶಿ ದಿವಸ ಬಂದಿರುವಂತದ್ದು ಒಳ್ಳೇದಿಲ್ಲ. ಇಟ್ಸ್ ನಾಟ್ ಗುಡ್ ಅಂತ ಹೇಳ್ತೀನಿ. ಫ್ರೈಡೆ, ಏಕಾದಶಿ ಫಾರ್ ಸ್ಟಾಕ್ ಮಾರ್ಕೆಟ್ ಇಸ್ ನಾಟ್ ಗುಡ್. ವೆದರ್ ಇಟ್ಸ್ ಅಪ್ಲಿಕೇಬಲ್ ಫಾರ್ ಇಂಡಿಯನ್ ಮಾರ್ಕೆಟ್ ಆರ್ ಫಾರ್ ಇನ್ US ಮಾರ್ಕೆಟ್ ಆರ್ ಎನಿ ಅದರ್ ಮಾರ್ಕೆಟ್ ಅಂದ್ರೆ ಇಟ್ಸ್ ಓವರ್ ಆಲ್ ಇಟ್ಸ್ ಅಪ್ಲಿಕೇಬಲ್. ಎಲ್ಲ ಕಡೆನೂ ಅಪ್ಲಿಕೇಬಲ್ ಇದೆ ಇದು. ಸೊ ಒಂದು ಸೆಕ್ಟರ್ ಅಲ್ಲಿ ವ್ಯತ್ಯಾಸಗಳು ದೊಡ್ಡ ಮಟ್ಟದಲ್ಲಿ ಬಂದ್ರೆ ಎಲ್ಲಾ ಸೆಕ್ಟರ್ಗೂ ಅಫೆಕ್ಟ್ ಆಗುತ್ತೆ, ಎಲ್ಲಾ ಎಕ್ಸ್ಚೇಂಜ್ಗೂ ಅಫೆಕ್ಟ್ ಆಗ್ತವೆ. ಸೊ ಹಾಗಾಗಿ ಆ ದಿವಸ ಪೊಸಿಷನ್ ನೋಡ್ಕೊಂಡು ತಗೊಳೋದು ಒಳ್ಳೇದು. ಸೊ ಇದು
ಎಲ್ಲಾ ರೀತಿಯಲ್ಲೂ ಪಾಸಿಟಿವ್ ತರ ಕಾಣಿಸಿದ್ರು ನಿಫ್ಟಿ. ನಾಳೆ ನಾಡಿದ್ದು ಮತ್ತೆ 10th ಇದೆಲ್ಲ ಈ ವೀಕಿಂದ ಏನೇನಿದೆ ಸ್ವಲ್ಪ ಅಫೆಕ್ಟ್ ಮಾಡಿದ್ರೆ ನಿಮ್ಗೆ ದೊಡ್ಡ ಮಟ್ಟದಲ್ಲಿ ಇದಾಗ್ಬೋದು. ಸೊ ಇಲ್ಲಿ ನೋಡ್ಬೋದು ಎಲ್ಲ ಟ್ರೆಂಡ್ ಲೈನ್ ಹಾಕೊಂಡು ಚೆನ್ನಾಗಿ ಕೂತಿರ್ತಾರೆ. ಟ್ರೆಂಡ್ ಲೈನ್ ಹಾಕೊಂಡು ಇಲ್ಲಿ ಕೂತಿದ್ದಾಗ ಅಪ್ಸೈಡ್ ಹೋಯ್ತು ಅನ್ನುವಾಗ್ಲೇ ಕರೆಕ್ಟ್ ರಿಜೆಕ್ಷನ್ ಸಮ್ವೇರ್ ಇಲ್ಲಿ ಬರ್ಬೋದು. ಆಲ್ರೆಡಿ ಡೌನ್ ಸೈಡ್ ಅಲ್ಲಿದೆ. ಇನ್ ಕೇಸ್ ಅಪ್ ಸೈಡ್ ಹೋದ್ರು ಡೌನ್ ಸೈಡ್ ಇಲ್ಲಿ ಗ್ಯಾರಂಟಿ ಬರುತ್ತೆ. ಸೊ 400 ಲೆವೆಲ್ ಟು 500 ರೇಂಜ್ ಅಲ್ಲಿ ವೆರಿ ಕ್ರಿಟಿಕಲ್ ಇರ್ತವೆ. ಸೊ ಹಾಗಾಗಿ ಅದನ್ನ ಬ್ರೇಕ್ ಮಾಡದೆ ನೆಕ್ಸ್ಟ್ ಹೈಯರ್ ಹೈ ಮಾಡ್ಲಿಕ್ಕೆ ಕಷ್ಟ ಇದೆ. ಸೊ ಇದು ಬೇರೆ ಆಸ್ಪೆಕ್ಟ್ ಅಲ್ಲೂ ಹೇಳಿದೀನಿ. 200 EMA ಕ್ರಾಸ್ ಆಗಿಲ್ಲ ಇನ್ನು. ಸೊ ನೋಡ್ಬೇಕು RSI ಅದೆಲ್ಲ ನೆಕ್ಸ್ಟ್ ಮಾತು. ಸೊ ಇದೆಲ್ಲ ನೋಡ್ಕೊಂಡು ವ್ಯತ್ಯಾಸಗಳು ಒಂದು ತಿಳ್ಕೊಬೇಕು. ಸೊ ಕಮಿಂಗ್ ಟು ಬ್ಯಾಂಕ್ ನಿಫ್ಟಿ, ಸೊ ಅವಾಯ್ಡ್ ಅನ್ನೋದಕ್ಕಿಂತ ವೆರಿ ಕೇರ್ಫುಲ್ ಆಗಿ ವರ್ಕ್ ಆನ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿಲು ಸೈಡ್ ವೇಸ್ ಹೋಗಿದೆಯಾ ಇಲ್ವಾ ನೋಡ್ಕೊಳ್ಳಿ. ಸೊ ನಾನು ಹೇಳಿದ್ದು ಸೈಡ್ ವೇಸ್ ಇರುತ್ತೆ, 100% ಇರ್ಬೇಕಂತಿಲ್ಲ. ಲಾಸ್ಟ್ ವೀಕ್ಗೆ ನೋಡಿದ್ರೆ ಥರ್ಸ್ಡೇ ಆಗಿದ್ದು ಒಂದು ಹೈಯರ್ ಹೈ ಮಾಡ್ದಂಗೆ ಮಾಡ್ತು, ವಾಪಸ್ ಅಲ್ಲೇ ಬಂದು ಕೂತಿದೆ. ನನ್ನ ಹೈ ಲಾಸ್ಟ್ ವೀಕಿಂದು ಮತ್ತೆ ಇದೇ ಡಿಫೈನ್ ಆಗಿತ್ತು. ಸೊ ಸಣ್ಣದಾಗಿ ಮೇಲ್ ಹೋದಂಗೆ ಹೋಗಿತ್ತು, ತಿರ್ಗಾ ಅಲ್ಲೇ ಬಂದು ಕೂತು. ಕ್ಲೋಸಿಂಗ್ ಬೇಸಿಸ್ ಅಲ್ಲಿ ಪ್ರೀವಿಯಸ್ ಹೈಗಿಂತ ಕೆಳಗಡೆ ಒಂದು ಕ್ಲೋಸ್ ಆಗಿದೆ. ಸೊ ರಿಜೆಕ್ಷನ್ ಬಂದಿದೆ. ಹೈಯರ್ ಹೈ ಮಾಡಕ್ ಆಗ್ತಿಲ್ಲ. ಲಾಸ್ಟ್ ಏನ್ ಇಲ್ಲಿ ಸಪೋರ್ಟ್ ತಗೊಂಡಿದ್ಯೋ ಅಲ್ಲೇ ಒಂದು ಸಪೋರ್ಟ್ ತರ ತಗೊಂಡು ರಿಜೆಕ್ಷನ್ ಆಗಿದೆ. ಸದ್ಯಕ್ಕೆ EMA ನೋಡೋದಾದ್ರು ನಾವು ಎಲ್ಲಾ ಡೈರೆಕ್ಷನ್ ಅಲ್ಲೂ ಅಪ್ಸೈಡ್ ಇದೆ. ಯಾಕೆ ರಿಜೆಕ್ಷನ್ ಬರುತ್ತೆ? ಮೇ ಬಿ ಸಪೋರ್ಟ್ ಇಲ್ಲೆಲ್ಲ ತಗೊಂಡು ಮೇಲ್ ಬರ್ಬೋದು. ಸೊ ತುಂಬಾ ಏನ್ ಪ್ರಾಬ್ಲಮ್ ಇಲ್ಲ ಕಂಪೇರ್ ಟು ನಿಫ್ಟಿ. ಅಲ್ಲೂ ನಿಫ್ಟಿಲೂ ಪಾಸಿಟಿವ್ ಇದೆ ಸದ್ಯದ ಮಟ್ಟಿಗೆ. ಬಟ್ ಇದರಲ್ಲಿ ಒಂದೇನಾಗ್ತಿದೆ, ಇಚಿಮೋಕೋ ನೋಡ್ಬಿಡ್ತೀನಿ. ಇಚಿಮೋಕೋ ಇದ್ರಲ್ಲೂ ಏನು ಪ್ರಾಬ್ಲಮ್ ಇಲ್ಲ, ಅದ್ರಲ್ಲೂ ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ನಿಫ್ಟಿಲಿ ಪ್ರಾಬ್ಲಮ್ ಕೊಡ್ಬೋದು ಸ್ವಲ್ಪ, ಬಟ್ ಕಂಪ್ಯಾರಿಟಿವ್ಲಿ ಇಟ್ಸ್ ಓಕೆ. ಬಟ್ ಈ ಲ್ಯಾಗಿಂಗ್ ಇಂಡಿಕೇಟರ್ ಡೌನ್ ಸೈಡ್ ಹೋಗೋದ್ರಿಂದ ಸ್ವಲ್ಪ ಇನ್ನೂ ಡೌನ್ ಸೈಡ್ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ಸೊ ಸಪೋರ್ಟ್ ಅಂತೂ ಸದ್ಯದ ಮಟ್ಟಿಗೆ 57,061 ಏನಿದೆ ಅದು ನೋಡ್ಬೇಕಾಗತ್ತೆ. 100% ನಾನು ಗ್ಯಾನ್ದು ಎಲ್ಲ ಒಂದು ಡಿಟೇಲ್ದು ರಿಪೋರ್ಟ್ ಮಾಡ್ತಾ ಇಲ್ಲ ಇಲ್ಲಿ. ಸೊ ನೋಡ್ಕೊಬೇಕಾಗತ್ತೆ. ಸೊ ಪ್ರೀವಿಯಸ್ ಹೈ ಬ್ರೇಕ್ ಆಗ್ತಿದ್ಯಾ, OHLC ಬ್ರೇಕ್ ಆಗ್ತಿದ್ಯಾ, ಏನ್ ಬ್ರೇಕ್ ಆಗ್ತಿದೆ, ಪಿವೋಟ್ ಪಾಯಿಂಟ್ ಬ್ರೇಕ್ ಆಗ್ತಿದೆ, ಏನಾಗ್ತಿದೆ. ಇಲ್ಲೂ ಪಿವೋಟ್ ಪಾಯಿಂಟ್ ಬರೋದಾದ್ರೆ ನಾನು ಹೇಳೋದು, ಸೊ ಇಲ್ಲೂ ಅಂತ ಪಾಸಿಟಿವ್ ಇಲ್ಲ. 5 ನಿಮಿಷಕ್ಕೆ ಬರ್ತಿದ್ದೀನಿ, ಪಿವೋಟ್ ಹಾಕಿ ನೋಡಿಸ್ತಿದ್ದೀನಿ. 15 ಮಿನಿಟ್ಸ್ ಮಾಡ್ತೀನಿ ಟೈಮ್ ಬೀಯಿಂಗು, ಸೊ ದಟ್ ಎಲ್ಲರಿಗೂ ಅರ್ಥ ಆಗ್ಲಿ. ಸೊ 15 ಮಿನಿಟ್ಸ್ ಬಂದ್ರೆ ಸಪೋರ್ಟ್ ತಗೊಂಡು ಅಲ್ಲಿಂದ ಪಿವೋಟ್ ಸೈಡ್ ಹೋಗಿದೆ. ಪಿವೋಟ್ ಇಲ್ಲೇ ಓಪನ್ ಆಗತ್ ಮೇಲೆ, ಅಲ್ಲಿಂದ ಮೇಲ್ ಓಪನ್ ಆಗುತ್ತಾ ಕೆಳಗೆ ಓಪನ್ ಆಗುತ್ತಾ ನೋಡ್ಬೇಕು. ಸೊ ನೀವು CPR ಪಿವೋಟ್ ಯಾವ್ದಾದ್ರು ಒಂದು ಮೆಥಡ್ ಹಾಕೊಂಡು ನೋಡಿ. ಯೂಶಲಿ ಈ ರೇಂಜ್ಗಳಿಂದ ಒಂದು ಪಿವೋಟ್ ಇಂದ ಇನ್ನೊಂದು ಪಿವೋಟ್ಗೆ ಹೋಗುತ್ತೆ. ಸೊ ಅದನ್ನ ನೋಡ್ಕೊಂಡು ನೀವು ಟ್ರೇಡ್ ತಗೊಬೋದು. ಸೊ ತುಂಬಾ ಏನ್ ಕಷ್ಟದ ಮೆಥಡ್ ಅಲ್ಲ ಆಕ್ಚುಲಿ ಪಿವೋಟ್, ಬಟ್ ಅಡಿಷನಲ್ ಟೂಲ್ ಕನ್ಫರ್ಮೇಶನ್ಗಳು, ಇಂಡಿಕೇಟರ್ ಕನ್ಫರ್ಮೇಶನ್ ಬೇಕಾಗುತ್ತೆ. ಸೊ ಅದೆಲ್ಲ ನೀವು ನೋಡ್ಕೊಬೇಕು. ತುಂಬಾ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡ್ಬೇಕು. ಜಸ್ಟ್ ಒಂದು HLC/3 ಅಲ್ಲಿಂದ ಟಾಪ್ ಇದು ಒಂದು ಬಾಟಮ್ ಪಿವೋಟ್ ಇಂದ ಇದು ಮಾಡೋಂಥದ್ದು CPR ಮೆಥಡ್. ಯಾವುದೇ ಮೆಥಡ್ ಆದ್ರೂ 100% ಆಕ್ಯುರೇಟ್ ಆಗಿ ಸಿಗಲ್ಲ ಇದು. ಬಟ್ ಟು ಸಮ್ ಎಕ್ಸ್ಟೆಂಟ್ ನಾನು ಪಿವೋಟ್ ಚೆನ್ನಾಗಿ ಇಷ್ಟಪಡ್ತೀನಿ ಆಕ್ಚುಲಿ. ಇಚಿಮೋಕೋ ಟೆಕ್ನಿಕಲ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಹೈಯರ್ ಪಿಕ್ಚರ್ ಕೊಟ್ರೆ, ಪಿವೋಟ್ ಅಂತದ್ದು ಸಣ್ಣ ಮಟ್ಟದ್ದು ಒಂದು ಇದು ಕೊಡ್ತವೆ. RSI ಅಂತದ್ದು ನಾನು ಜನರಲ್ ಆಗಿ ಫಾಲೋ ಮಾಡಲ್ಲ. ಸೊ ಹಾಗಾಗಿ ಒಂದು ನೋಡ್ಕೊಂಡು ನೀವು ಇದು ನೋಡ್ಬೇಕು. ಸೊ ಇದು ಬ್ಯಾಂಕ್ ನಿಫ್ಟಿ ಅಂಡ್ ನಿಫ್ಟಿ. ಸೊ ಕೇರ್ಫುಲ್ ಆಗಿರ್ಬೇಕು ಈ ವೀಕು. ಹೇಳಿದೀನಿ ಆಸ್ಟ್ರೋ ಇವೆಂಟ್ಸ್ಗಳು ವ್ಯತ್ಯಾಸಗಳು ಕೊಡ್ಬೋದು. ಸೊ ಈ ಲಾಸ್ಟ್ ವೀಕ್ ಹೇಳ್ತಾ ಇದೆ ಅಪ್ ಹೋಗ್ಬೋದು ಇದರಲ್ಲಿ. ಸೊ ಆಲ್ರೆಡಿ ನೋಡ್ಬೋದು ಇಲ್ಲಿ ಪಿವೋಟ್ ಪಾಯಿಂಟ್ ಆಫ್ ಮಾಡ್ತೀನಿ. ಸೊ ಇಲ್ಲಿ ಬಂದ್ರೆ ನಾನು ರೇಂಜ್ ಇಲ್ಲಿ ಮಾರ್ಕ್ ಮಾಡಿಟ್ಟಿದ್ದೆ ತುಂಬಾ ದಿವಸದ ಹಿಂದೆನೆ. ಸೊ ಆ ರೇಂಜ್ ಬ್ರೇಕ್ ಆಗದೆ ಸಪೋರ್ಟ್ ತಗೊಳ್ತಾ ಇತ್ತು. ಇವಾಗ ಮತ್ತೆ ಅಲ್ಲಿ ಬರ್ತಾ ಇದೆ. ರೇಂಜ್ ಬ್ರೇಕ್ ಆಗುತ್ತಾ ನೋಡ್ಬೇಕು ಮುಖ್ಯವಾಗಿ. ಸೊ ಇಚಿಮೋಕೋ ಇದರಲ್ಲಿ ನೋಡಿದ್ರೆ ನೆಗೆಟಿವ್ ಇದೆ. ಇಲ್ಲೆಲ್ಲ ಟಚ್ ಆಗಿ ಬಂದು 74 ಅಲ್ಲಿ ಮತ್ತೆ ರಿಜೆಕ್ಷನ್ ಆಗ್ಬೋದು. 74 ಮೇಲೂ ಆದಷ್ಟು ಒಂದು ದೊಡ್ಡ ಮಟ್ಟದ ಒಂದು ಇದಾಗ್ತವೆ. ಬಟ್ ವೀಕ್ಲಿ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಸಪೋರ್ಟ್ ಬಾಟಮ್ ಲೈನ್ ತಗೊಂಡು ಅಪ್ ಸೈಡ್ ಹೋಗಕ್ಕೆ ಟ್ರೈ ಮಾಡ್ತಾ ಇದೆ.
ಸೊ ಹೈಯರ್ ಹೈ ಮಾಡ್ಲಿಕ್ಕೂ ಇಲ್ಲಿ ಸ್ಕಿನ್ ಕ್ಲೌಡ್ ಆಗಿರೋದ್ರಿಂದ ಸೊ ಸ್ವಲ್ಪ ಇಲ್ಲಿ 74-75 ಹೇಳ್ದಂಗೆ ಇಲ್ಲೂ ಸಹಿತ ಒಂದು ಸೈಡ್ ವೇಸ್ ಆ ಕಡೆ ಈ ಕಡೆ ಮೂವ್ಮೆಂಟ್ ಆಗಿ ಒಂದು ಅಲ್ಲಿ ರಿಜೆಕ್ಷನ್ ಬರುತ್ತಾ ಅಥವಾ ಅಪ್ ಸೈಡ್ ಹೋಗುತ್ತಾ ಅಂತ ಆಮೇಲೆ ಡಿಸೈಡ್ ಮಾಡಬೇಕು. ಸೊ ಹೈಯರ್ ಟೈಮ್ ಫ್ರೇಮ್ ಅಲ್ಲೂ ಸದ್ಯಕ್ಕೆ ಸಿಲ್ವರ್ ಅಷ್ಟೇನು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿಲ್ಲ, ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಗೋಲ್ಡ್ ಬರೋದಾದ್ರೆ ಚೈನಾ ಅಲ್ಲೆಲ್ಲ ಒಂದು ಸೇಲ್ಸ್ ಸ್ಟಾರ್ಟ್ ಮಾಡಿದ್ದಾರೆ, ಸೆಲ್ಲಿಂಗ್ ಪ್ರೆಷರ್ ಇದೆ, ಸೊ ಅದೆಲ್ಲ ಪ್ರಾಬ್ಲಮ್ ಕೊಡುತ್ತೆ ಅಂತ ಹೇಳಿದ್ರೆ ನಾನು ಇಚಿಮೋಕೋ ತಗೊಂಡಿದ್ದೀನಿ, ಎಲ್ಲ ತಗೊಂಡಿದ್ದೀನಿ, ಇಲ್ಲಿ ಸಪೋರ್ಟ್ ತಗೊಂಡಿದ್ದೀನಿ. ಲಾಸ್ಟ್ ವೀಕ್ ವಿಡಿಯೋ ನೋಡಿ ಅಂದಿದ್ದೆ, ಅಲ್ಲೇ ಸಪೋರ್ಟ್ ತಗೊಳ್ತಿದ್ದೆ, ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಅದರಿಂದ ಮೇಲ್ ಬಂದಿದೆ. ಸೊ ಕಂಪ್ಯಾರಿಟಿವ್ಲಿ ಗೋಲ್ಡ್ ಈಸ್ ಡೂಯಿಂಗ್ ಗುಡ್. ಸೊ ನೆಕ್ಸ್ಟ್ ಟಾರ್ಗೆಟ್ ಗೋಲ್ಡ್ ಅಲ್ಲಿ 4500 ಇದು ಬರ್ಬೋದು, ರೇಂಜ್ ಅಲ್ಲಿ ಬರ್ಬೋದು. ಇನ್ ಕೇಸ್ ಈ ಕ್ಲೌಡ್ ಕ್ರಾಸ್ ಆಯ್ತು ಅಂದ್ರೆ ಹೈಯರ್ ಹೈ, ಆಲ್ ಟೈಮ್ ಹೈ ಮತ್ತೆ ರೀಚ್ ಆಗಕ್ಕೆ ಸಾಧ್ಯತೆ ಇದೆ ಗೋಲ್ಡ್ ಅಲ್ಲಿ. ಸೊ ಈ ಒಂದು ಕ್ರಿಟಿಕಲ್ ಝೋನ್ ಇದೆ ಇಲ್ಲಿ 4500 to 4700 ರೇಂಜ್, ಇದು ತುಂಬಾ ಕ್ರಿಟಿಕಲ್ ಇರ್ತವೆ. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಅಂತದ್ದೇನು ಕ್ರಿಟಿಕಲ್ ಕಾಣಿಸ್ತಿಲ್ಲ, ಕಂಪ್ಯಾರಿಟಿವ್ಲಿ ಇಲ್ಲಿ ಗಿಂತ ತಿಕ್ಕರ್ ಆಗಿದೆ ಸ್ವಲ್ಪ. ಬಟ್ ಇಲ್ಲೇ ಒಂದು ಸ್ವಲ್ಪ ಕ್ಲೌಡ್ ಸಪೋರ್ಟ್ ತಗೊಳೋದು, ಮೇಲ್ ಹೋಗೋದು, ಕೆಳಗೆ ಬರೋದು, ಸ್ವಲ್ಪ ಆಟ ಆಡ್ಬೋದು. ಬಟ್ ಇಲ್ಲಿ ಒಂದು ವೆರಿ ವೆರಿ ತಿಕ್ ಕ್ಲೌಡ್ ಅಂತ ಇಲ್ಲ, ಸೊ ಆದಷ್ಟು ಬೇಗ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡುತ್ತೆ. ಸೊ ಇದು ಗೋಲ್ಡ್ ಆಸ್ಪೆಕ್ಟ್ ಅಲ್ಲಿ ನೋಡೋದಾದ್ರೆ ಒಂದಿಷ್ಟಿದು. ಇನ್ನ IPO ಪಾರ್ಟ್ ಅಲ್ಲಿ ನೋಡೋದಾದ್ರೆ ಒಂದೇ ಒಂದು IPO ಕಾಣಿಸ್ತಿದೆ ಸದ್ಯಕ್ಕೆ. ಸೊ ಇಲ್ಲಿ ನೋಡ್ಬೋದು ಮೇನ್ ಬೋರ್ಡ್ ನಾನು ಟ್ರೀಟ್ ಮಾಡುವಂಥದ್ದು, ಅದರಲ್ಲೂ ಸದ್ಯದ ಮಟ್ಟಿಗೆ ನಾಡಿದ್ದು ಓಪನ್ ಆಗುವಂಥದ್ದು 8ಗೆ ಓಪನ್ ಆಗುವಂಥದ್ದು. ಇದೊಂದು ಸದ್ಯಕ್ಕೆ ಕುಸುಮ್ಗರ್ ಅಂತ ಯಾವುದೋ ಇದೆ ಈಗ. ಸೊ 33% ಅಷ್ಟು ಹೋಗ್ತಾ ಇದೆ. ಸೊ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇನ್ನು ನಾನು SME ರಿಲೇಟೆಡ್ ಯಾವುದೇ ಒಂದು ಸಜೆಸ್ಟ್ ಮಾಡಲ್ಲ. ನ್ಯಾಕ್ ಪ್ಯಾಕಿಂಗು ಆಕ್ಚುಲಿ ಅನ್ಫಾರ್ಚುನೇಟ್ಲಿ ಅಷ್ಟೊಂದು ಕೊಡ್ಲಿಲ್ಲ, ನಾನು ಅದಕ್ಕೆ ಅಪ್ಲೈ ಮಾಡಿಲ್ಲ. ಸೊ ಬಟ್ ಓಪನಿಂಗ್ ಅಲ್ಲಿ ಒಂದ್ ಸ್ವಲ್ಪ ಕೊಡ್ಬೋದೇನೋ, ನೋಡ್ಬೇಕು ಹೆಂಗ್ ಕೊಡುತ್ತೆ ಅಂತ. ಸದ್ಯದ ಮಟ್ಟಿಗೆ ಅಷ್ಟೇನು ಅಟ್ರಾಕ್ಟಿವ್ ಇರ್ಲಿಲ್ಲ ಅದು. ಸೊ ಕುಸುಮ್ಗರು ಕೂಡ ಲಾಸ್ಟ್ ದಿವಸ ಅಪ್ಲೈ ಮಾಡಕ್ಕೆ ಟ್ರೈ ಮಾಡಿ. ಇನ್ನ ಈ ಒಂದು ಆಸ್ಪೆಕ್ಟ್ ಅಲ್ಲಿ ನೋಡೋದಾದ್ರೆ ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಹೇಳ್ತಾ ಇದೆ, ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಕೊಟ್ಟಿದೆ ಅಂತ. OFSS ಆಲ್ಮೋಸ್ಟ್ 5% ಈ ತರ ಕೊಟ್ಟಿದೆ. ಈ ತರ ಪಾಸಿಟಿವ್ ನೆಗೆಟಿವ್ ಎರಡೂ ಸೈಡು ಕೊಟ್ಟಿರೋದ್ರಿಂದ ಎರಡೂ ಸೈಡು ದುಡ್ಡಾಗಿರುತ್ತೆ. ಸೊ CG ಪವರ್ ತುಂಬಾ ಒಂದು ಬಿದ್ದಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಅಕ್ಯುಮುಲೇಟ್ ಮಾಡಕ್ಕಾಗತ್ತಾ ನೋಡಿ ಲಾಂಗ್ ಟರ್ಮ್ಗೆ. ಸೊ ರ್ಯಾಡಿಕೋ ಕೇಟಾನ್ ಬಗ್ಗೆ ಹೇಳ್ತಾ ಇದೆ, ನೆಪ್ಚೂನ್ ರೂಲ್ಡ್. ಸೊ ಈ ತರದ್ ಒಂದು ಸ್ಟಾಕ್ಸ್ಗಳು ಸದ್ಯದ ಒಂದು ಇದರಲ್ಲಿ ವ್ಯತ್ಯಾಸ ಬರ್ಬೋದು, ಬಟ್ 100% ಬರ್ಬೇಕು ಅಂತಿಲ್ಲ. 7th ಆಗುವಂತ ಇವೆಂಟ್ 8th ಅಫೆಕ್ಟ್ ಆಗ್ಬೋದು. ಸೊ ಈ 7th ಹೈ ಅಂಡ್ ಲೋ ಯಾವ ಸೈಡ್ ಬ್ರೇಕ್ ಆಗುತ್ತೆ ಅದ್ರ ಬೇಸಿಸ್ ಮೇಲೆ ನೀವು ಆ ಪರ್ಟಿಕ್ಯುಲರ್ ಸೆಕ್ಟರ್ ಸ್ಟಾಕ್ಸ್ ಮೇಲೆ ವರ್ಕ್ ಮಾಡ್ಬೋದು. ಗೂಗಲ್ ಮಾಡಿ ಸಿಗುತ್ತೆ. ನಾ ಹೇಳ್ದಂಗೆ ಕೆಮಿಕಲ್, ಪೆಟ್ರೋಕೆಮಿಕಲ್ಸ್ ರಿಲೇಟೆಡ್ 100% ವೆರಿ ಬಿಗ್ ಫಾರ್ಮಸ್ಯೂಟಿಕಲ್ ಕಂಪ್ನಿ ಅಂತಲ್ಲ, ಸೆಕೆಂಡ್ರಿ ಫಾರ್ಮಸ್ಯೂಟಿಕಲ್ APF ಮ್ಯಾನುಫ್ಯಾಕ್ಚರ್ ಈ ತರದೆಲ್ಲ ಇರ್ತಾರಲ್ಲ ಅವ್ರದ್ದೊಂದು ಸ್ವಲ್ಪ ಇರ್ಬೋದು. ಸೊ ಹಾಗೆ ಒಂದು ಲಿಕ್ಕರ್ ಬಿಸ್ನೆಸ್ ಅಂತದಕ್ಕೆ ಕೆಮಿಕಲ್ ರಿಲೇಟೆಡ್, ಪೆಟ್ರೋಕೆಮಿಕಲ್ಸ್ ರಿಲೇಟೆಡ್ ಸೊ ವರ್ಕ್ ಆಗುತ್ತೆ. ಇನ್ನು ಈ ವಾರದ ಬರುತ್ತ ಸ್ಟಾಕ್ಗಳು 100% ಇಲ್ಲಿ ಬೇರಿಶ್ ಬುಲ್ಲಿಶ್ ಅಂತ ಏನಿಲ್ಲ. ಸೊ ಇಲ್ಲಿ ನೋ ಟ್ರೇಡ್ ಝೋನ್ ಅಂತ ಹಾಕ್ಬಿಟ್ಟಿದೀನಿ ಈ ವಾರದಿಂದ, ಅಡಿಷನಲ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸೊ ನೀವು ಗಮನಿಸ್ಬೋದು, ಗಮನಿಸ್ಬಿಟ್ಟು ನೀವು ಒಂದು ಟ್ರೇಡ್ ತಗೊಬೇಕಾ ಬೇಡವಾ ಸ್ಕ್ರೀನ್ ಶಾಟ್ ತಗೊಳ್ಳಿ ಇದ್ರ ಬಗ್ಗೆ. ಸೊ 100% ನನಗೆ ಇದು ಹಿಂಗೆ ಬರ್ಬೇಕು ಅಂತಿಲ್ಲ. ಸೊ ಇದ್ರ ಮೇಲ್ ಹೋದ್ರೆ ಬುಲ್ಲಿಶ್, ಇದ್ರ ಒಳಗಡೆ ಇದ್ರೆ ಯಾವುದೇ ಒಂದು ಟ್ರೇಡ್ ಇಲ್ಲ. ಸೊ ಇಲ್ಲಿನ ಪ್ರಕಾರ 24,315 ತನಕ ಆದ್ರೂ ಅಟ್ಲೀಸ್ಟ್ ಬ್ರೇಕ್ ಆಗದೆ ಯಾವುದೇ ಒಂದು ಟ್ರೇಡ್ ಇಲ್ಲ. ಅಲ್ಲೇ ಎಕ್ಸಾಕ್ಟ್ ಆಗಿ ರಿಜೆಕ್ಷನ್ ಬಂದ್ರು ಬರ್ಬೋದು. ಸೊ ನನಗೆ 100% ಇಲ್ಲಿ ಬುಲ್ಲಿಶ್ ಅಂತ ತೋರಿಸ್ಬೋದು, ಇಲ್ಲಿ ಬುಲ್ಲಿಶ್ ಬೇರಿಶ್ ಅಂತ. ಸೊ ಇದು ಬುಲ್ಲಿಶ್ ಅಲ್ಲ, ಇದು ಸಾರಿ, ಇದು ಬೇರಿಶ್ ಬಿಲೋ ಉಲ್ಟಾ ಆಗಿದೆ. ಸೊ ಇಲ್ಲಿ ತೊಂದರೆ ಇಲ್ಲ, ಬಟ್ ಇದು 100% ಇದು ಅಂತಲ್ಲ, ಇದೇ ಒಂದು ಡೈರೆಕ್ಷನ್ ಅಲ್ಲಿ ಕೊಡುತ್ತೆ, ಇದೇ ಒಂಥರ ಆಗುತ್ತೆ ಅಂತಲ್ಲ. ತಕ್ಕ ಮಟ್ಟಿಗೆ ಒಂದು ನೀವು ಈ ತರ ಇರ್ಬೋದು ಅಂತ ಹಾಗೆ ನೋಡ್ಕೊಂಡು ಒಂದಿಷ್ಟು ಟ್ರೇಡ್ ತಗೊಬೋದು. ಸೊ ಸ್ಟಾಪ್ ಲಾಸ್ ಅಂತಲ್ಲ ಇದ್ದೇ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ವರ್ಕ್ ಮಾಡಿದ್ರೆ 100% ದುಡ್ಡು ಆಗೇ ಆಗುತ್ತೆ. ಸೊ ಈ ವಾರದ್ದು ಸ್ಟಾಕ್ಗಳು ಬರೋದ್ರಿಂದ 361 ಬಂದಿದೆ. ವ್ಯಾಮ್, ವೆಲ್ತ್ ಅಸೆಸ್ಮೆಂಟ್ ಮ್ಯಾನೇಜ್ಮೆಂಟ್, AB ಕ್ಯಾಪಿಟಲ್, ಅಲ್ಕಮ್, ಬಜಾಜ್ ಫೈನಾನ್ಸ್ ಅಂತೂ ಕಳೆದ ವಾರದ 3-4 ವಾರನೇ ಆಲ್ಮೋಸ್ಟ್ ಚೆನ್ನಾಗಿ ಕೊಟ್ಟಿದೆ. ಸೊ ನೋಡ್ತಾ ಇರಿ, ತುಂಬಾ ಚೆನ್ನಾಗಿ ಕೊಡ್ಬೋದು.
ಸೊ M&M ಬಂದಿದೆ, ಮಣಪ್ಪುರಂ ಫೈನಾನ್ಸ್ ಬಂದಿದೆ, ಮ್ಯಾಕ್ಸ್ ಫೈನಾನ್ಷಿಯಲ್ ಬಂದಿದೆ, ಮ್ಯಾಕ್ಸ್ ಹೆಲ್ತ್ ಕೇರ್ ಬಂದಿದೆ, ಒಬರಾಯ್ ರಿಯಾಲಿಟಿ ಮತ್ತೆ ಆಯಿಲ್ ಬಂದಿದೆ ಕೆಮಿಕಲ್ ರಿಲೇಟೆಡ್, ಸ್ವಲ್ಪ ನೋಡ್ಕೊಳ್ಳಿ. ಸ್ವಲ್ಪ ಯಾವುದೇ ಒಂದು ಇಲ್ಲೊಂದು ಆಲ್ಕೆಮ್ ಲ್ಯಾಬೋರೇಟರೀಸ್ ಬಂದಿದೆ ಕೆಮಿಕಲ್ ರಿಲೇಟೆಡ್, ಫಾರ್ಮಾಸ್ಯೂಟಿಕಲ್. ಸೊ ಫೈನಾನ್ಸ್ ರಿಲೇಟೆಡ್ ಮ್ಯಾಕ್ಸಿಮಮ್ ಕಾಣಿಸ್ತಾ ಇದೆ, ಮತ್ತೆ ಒಂದು ನೆಪ್ಚೂನ್ ರಿಲೇಟೆಡ್ ಒಂದಿಷ್ಟು ಸ್ಟಾಕ್ಸ್ ಕಾಣಿಸ್ತಾ ಇದೆ. ಸೊ ನೋಡ್ಕೊಂಡು ವರ್ಕ್ ಮಾಡಿ. ಸೊ ಇದು ಈ ವಾರದ ವಿಡಿಯೋ. ಅಂತ್ಯ ಮಾಡಕ್ ಮುಂಚೆ ಮತ್ತೆ ಕೇಳ್ತಾ ಇದ್ದೀನಿ, ಹೊಸ ವಿಷಯಗಳು ತರ್ತಾ ಇರ್ತೀನಿ. ಸೊ ವೆರಿ ಇಂಪಾರ್ಟೆಂಟ್, ಐ ಫಾರ್ಗಾಟ್ ಆಕ್ಚುಲಿ. ಸೊ ಆಸ್ಟ್ರೋ ಆಸ್ಪೆಕ್ಟ್ ಅಲ್ಲಿ ಒಂದಿಷ್ಟು ಇದನ್ನ ನೋಡ್ಬೇಕಾದ್ರೆ ನಾನು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ರೀಡ್ ಮೋಡ್, ಸಾರಿ, ವ್ಯೂ ವೆಬ್ ಲೇಔಟ್. ಸೊ ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ, ಸದ್ಯಕ್ಕೆ ಬೇಡ ಇದು. ಸೊ ನಿಫ್ಟಿ, ಬ್ಯಾಂಕ್ ನಿಫ್ಟಿ ವೀಕ್ಲಿ ಫೋರ್ಕಾಸ್ಟ್. ಸೊ ವೋಲಟೈಲ್ ಅಗೇನ್ ಸ್ಟಾರ್ಟ್ ಆಗ್ಬೋದು. ಸೊ ಕೀ ರೇಂಜ್ ಕೆಳಗಡೆ ಬರೋಕ್ಕೆ 23,600 ಆಗ್ಬೋದು. ಸೊ ಇಲ್ಲಿ ನೋಡ್ಕೊಬೇಕು ನೀವು. ಮ್ಯಾಕ್ಸಿಮಮ್ 24,300, ದಟ್ಸ್ ವಾಟ್ ಐ ವಾಸ್ ಟೆಲ್ಲಿಂಗ್. 24,000 ಈಸ್ ಅ ಮೇಜರ್ ಇರಬೇಕು. ಸೊ ಅಲ್ಲಿ ಬ್ರೇಕ್ ಆಗಬೇಕು. ಇನ್ ಕೇಸ್ 24,300 ಮೇಲೆ ಹೋಯ್ತು ಅಂದ್ರೂ 24,400 ಅಲ್ಲಿ ರಿಜೆಕ್ಷನ್ 100% ಬರುತ್ತೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ನೋಡ್ಕೊಳ್ಬೇಕು. ಈ ಒಂದು ಇದು ಕಾಶಿಯಸ್ ಆಗಿ ಒಂದು ಡಿಸ್ಪ್ಲೇ ಮಾಡಬೇಕು ಬ್ಯಾಂಕ್ ನಿಫ್ಟಿಲೂ ಸಹಿತ. ಸೊ ಅದ್ರ ಕೆಳಗಡೆ ಹೋದ್ರೆ ಬೇರಿಶ್, ಇದು ಕೆಳಗಡೆ ಇದೆ, ಮೇಲಿದ್ರೆ ಬುಲ್ಲಿಶ್ ಇದನ್ನ ಕೊಟ್ಟಿದ್ದೀನಿ. ಸೊ ಇಲ್ಲಿ ಫಾಸ್ಟೆಸ್ಟ್ ಪಾಯಿಂಟ್ ಅಲ್ಲಿ ಸನ್ನಲ್ಲಿ ಇರುತ್ತೆ. ಸೊ ಸ್ವಲ್ಪ ಈ ಒಂದು ಕಾಸ್ಮಿಕ್ ಎನರ್ಜಿ ರಿಲೇಟೆಡ್ ವ್ಯತ್ಯಾಸಗಳು ಬರ್ಬೋದು. ಸೊ ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಡೇ ಅಲ್ಲಿ ಆಂಫ್ಲಿಯನ್, ಇದು ಆಂಫ್ಲಿಯನ್ ಅಂತ ಇದೆ. ಸೊ ಅದು ಸ್ಪೆಷಲಿ ವೇದಿಕಲ್ ಇಲ್ಲ, ಆಸ್ಟ್ರೋ ವೆಸ್ಟರ್ನ್ ಕಲ್ಚರ್ ಇದರಲ್ಲಿ ಇದೆಲ್ಲ ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ಒಂದು ಎಸ್ಪೆಷಲಿ PUC ರಿಲೇಟೆಡ್ ವ್ಯತ್ಯಾಸ ಬರ್ಬೋದು. ಸೊ ನೋಡ್ಕೊಳ್ಳಿ, ಅದು ಫಸ್ಟ್ 15 ಮಿನಿಟ್ಸ್ ಡಿಸೈಡ್ ಮಾಡುತ್ತೆ ಈ ವೀಕ್ ಇಂದ ಪರ್ಟಿಕ್ಯುಲರ್ ಸ್ಟಾಕ್ಸ್ ಅಲ್ಲಿ. ಮತ್ತೆ ಸನ್ ಸ್ಕ್ವೇರ್ ಸ್ಯಾಟರ್ನ್ ಅಂತಿದೆ. ಸೊ ಹಾಗಾಗಿ ಒಂದಿಷ್ಟು ಅಲ್ಲಿ ಒಂದು ಇಷ್ಟು ಬರ್ತವೆ. ಸೊ ಅಲ್ಲಿಂದ ಎಸ್ಪೆಷಲಿ ಈ PSU ರಿಲೇಟೆಡ್ ಜೊತೆ PUCಲು ಎಸ್ಪೆಷಲಿ ನ್ಯಾಯಾಂಗ ರಿಲೇಟೆಡ್ ಇರ್ತಾವಲ್ಲ, ಆಯಿಲ್ ಕಂಪ್ನೀಸ್ಗಳು, ONGC ಅಂತ ಕಂಪ್ನಿ ಇರ್ಬೋದು, MRPL, ಇದು. ಸೊ ಇಂಥದ್ದೆಲ್ಲ ಒಂದಿಷ್ಟು ವ್ಯತ್ಯಾಸಗಳು ಬರ್ಬೋದು. BPCL, IOC ಈ ಥರದ್ದು. ಸೊ ನೆಪ್ಚ್ಯೂನ್ ರೆಟ್ರೋಗ್ರೇಟ್ ಆಗ್ತವೆ. ಸೊ ಅಲ್ಲೂ ಒಂದಿಷ್ಟು ಪೆಟ್ರೋಕೆಮಿಕಲ್ಸ್ ರಿಲೇಟೆಡ್ ಸೆಕೆಂಡರಿ ಬ್ರೇಕ್ ಪ್ರಾಡಕ್ಟ್ಸ್ ಅಂತ ಹೇಳ್ತಾ ಇದೆ. ಸೊ ಅಲ್ಲಿ ಒಂದಿಷ್ಟು ವ್ಯತ್ಯಾಸ ಬರ್ಬೋದು. ಸೊ ಹಾಗಾಗಿ ಮೇಜರ್ ಆಗಿ ಇಲ್ಲಿ ಒಂದಿಷ್ಟು ವ್ಯತ್ಯಾಸ ಬರೋದು. ಮತ್ತೆ ಈ ವಾರದಲ್ಲೇ 9ನೇ ತಾರೀಕು ಇವನು ಶುಕ್ರ ಬಂದ್ಬಿಟ್ಟು ಕನ್ಯಾ ರಾಶಿಗೆ ಹೋಗ್ತಾನೆ. ಕನ್ಯಾದಲ್ಲಿ ನೀಚತ್ವ ಇದೆ ಅಲ್ಲಿ ಆಕ್ಚುಲಿ. ಸೊ ಹಾಗಾಗಿ ಒಂದಿಷ್ಟು ಈ ಸೆಕ್ಟರ್ ರಿಲೇಟೆಡ್ ಅಲ್ಲಿ ಲಕ್ಸುರಿ ರಿಲೇಟೆಡ್ ಬಿಗ್ ಲಕ್ಸುರಿ, ಈ ಟ್ರೆಂಟ್, ಟಾಟಾ ಮೋಟಾರ್ಸ್, ಜಾಗ್ವಾರ್ ಅಂತ ತಗೊಂಡ್ರೆ ಸೊ ಆ ಥರದ್ದೆಲ್ಲ ಒಂದು ವ್ಯತ್ಯಾಸ ಬರ್ಬೋದು. ಹೈಲಿ ಒಂದು ಏನಂತಾರೆ ಈ ಲಕ್ಸುರಿ ಅಂತ ಹೇಳ್ತಾರೆ, ಆ ಬ್ರ್ಯಾಂಡ್ ನೇಮೇ ಒಂದಿಷ್ಟು ಇರುವಂಥದ್ದು. ಇವಾಗ ರೇಮಂಡ್ ಅನ್ನೋದು ಕಂಪ್ನಿ ಅಂತ ತಗೊಂಡ್ರೆ ಆ ಬ್ರ್ಯಾಂಡ್ ನೇಮ್ ಇಟ್ಸ್ ಎಲ್ಫ್ ಟಾಪ್. ಸೊ ಅದು ಬಟ್ಟೆ ರಿಲೇಟೆಡ್, ಈ ಕ್ಯೂಪಿಡ್ ಅನ್ನೋ ಕಂಪ್ನಿ ಅಂತದ್ದು, ಈ ಥರದಲ್ಲೆಲ್ಲ ವ್ಯತ್ಯಾಸ ಬರ್ಬೋದು. ಸೊ ಯೋಗಿನಿ ಏಕಾದಶಿ ಇದೆ ಅವತ್ತು, ಶಯನಿ ಏಕಾದಶಿ ಅಂತಾನೆ ಹೇಳ್ತಾರೆ. ಸೊ ಇದು ದೇವೇಂದ್ರ ಚತುರ್ವೇದಿ ಅವ್ರದ್ದು ಆಸ್ಟ್ರೋ ರೂಲ್ಸ್ ಪ್ರಕಾರ ಇದು ಹೈಲಿ ಬೇರಿಶ್ ಥಿಂಗ್ ಆಗುತ್ತೋ. ಸೊ ಹಾಗಾಗಿ ನೋಡ್ಕೊಬೇಕು. ಸೊ ಇದೆಲ್ಲ ಇನ್ ಡೀಟೇಲ್ ಏನ್ ಬೇಕಾಗಿಲ್ಲ, ಯಾಕಂದ್ರೆ ಅಷ್ಟು ವ್ಯತ್ಯಾಸಗಳು ಬರ್ಬೋಲ್ಲ. ಸೊ ಸೆಕ್ಟರ್ ಟು ವಾಚ್ ಸದ್ಯಕ್ಕೆ ಫೈನಾನ್ಷಿಯಲ್ ಆಸ್ಪೆಕ್ಟ್ ಬುಲಿಶ್ ಅಂತ ಕೊಡ್ಬೋದು, 100% ಬ್ಯಾಂಕಿಂಗ್ ಸೆಕ್ಟರ್ ಅಂತ ಕೊಡಲ್ಲ. ಸೊ PSU ಡಿಫೆನ್ಸ್ ಸೆಕ್ಟರ್ಗಳಲ್ಲಿ ನೋಡ್ಕೊಬೇಕು ಏನೇನಾಗ್ತವೆ ಅಂತ. ಮೀಡಿಯಾದಲ್ಲಿ ಒಂದಿಷ್ಟು ಕಮ್ಯುನಿಕೇಶನ್ ರಿಲೇಟೆಡ್, ಸೊ ಹಾಗಾಗಿ ಒಂದಿಷ್ಟು ಏನಾದರೂ ಇರ್ತವೆ. ಸೊ ಬ್ರಾಡ್ ಆಗಿ ಹೇಳಿರ್ತಾರೆ ಇಲ್ಲ, ಇದೆಲ್ಲ ChatGPT, ಡೀಪ್ ಸೀಕು ಇಂಥದ್ದೆಲ್ಲ ಯೂಸ್ ಮಾಡಿರುವಂಥದ್ದು. ಬೇರೆ ಬೇರೆ ಮಲ್ಟಿಪಲ್ ರೂಲ್ಸ್ ಇದಾವೆ ಇದಕ್ಕೆ. ಸೊ ಹಾಗಾಗಿ 100% ನೋಡುವಂಥದ್ದು ಬೇಡ. ಸೊ ಜುಲೈ 6ಗೆ ಅಂತ ನೋಡಿದ್ರೆ ಡಿಫೆನ್ಸಿವ್ ಆಗಿ ವರ್ಕ್ ಮಾಡ್ಬೇಕಾಗತ್ತೆ. FMC ಸೆಕ್ಟರು, ಯುಟಿಲಿಟೀಸು,
FMCG ಅಲ್ಲದೆ ಇದು ಕನ್ಸ್ಯೂಮರ್ ಗೂಡ್ಸ್ ಈ ತರದ್ ನೋಡ್ಬೇಕು. ಸೊ ನೋಡ್ಬೇಕಾಗುತ್ತೆ. ಅಲ್ಲಿ ಫಾರ್ಮಾ, ಪೆಟ್ರೋಕೆಮಿಕಲ್ಸ್ ಅಂತ ಹೇಳ್ತಾ ಇದೆ, ಅದೇ ಗ್ಯಾಸ್ ರಿಲೇಟೆಡ್. ಸೊ ಅದನ್ನ ಸ್ವಲ್ಪ ನೋಡ್ಕೊಬೇಕು. ಸೊ ಮತ್ತೆ ಫೇವರಬಲ್ ಆಗುತ್ತೆ IT ರಿಲೇಟೆಡ್, ಒಂದೇ ಬುಧವಾರ ಆಗಿರೋದ್ರಿಂದ ಒಂದಿಷ್ಟು ಮೊಮೆಂಟಮ್ ಕೊಡ್ಬೋದು. ಸೊ ಹೆಲ್ತ್ ಕೇರ್ ರಿಲೇಟೆಡ್ ಆಗೇನು ಈ ತರ ಒಂದಿಷ್ಟು ಬಂದಿದೆ. ಅವಾಯ್ಡ್ ಮಾಡಬೇಕು 10th ಬಟ್ 100% ಅವಾಯ್ಡ್ ಅಂತಲ್ಲ ಅಲ್ಲಿ ಅರ್ಥ. ಸೊ ನೋಡ್ಕೊಂಡು ಕಾಶಿಯಸ್ ಆಗಿ ವರ್ಕ್ ಮಾಡಿ. ಸೊ ಇವನ್ ಹೇಳ್ದಂಗೆ ಬೇರಿಶ್ ರಿಯಾಲಿಟಿ ಇರ್ತವೆ, ಸ್ವಲ್ಪ ನೋಡ್ಬೇಕಾಗತ್ತೆ. ಸೊ ನಾಳೆ 15-30 ಮಿನಿಟ್ಸ್ ವೆರಿ ಇಂಪಾರ್ಟೆಂಟ್ ನಾಳೆ ಮಾರ್ಕೆಟ್ ಈ ವೀಕ್ಗೆ. ಸೊ ಹಾಗೆ ಒಂದಿಷ್ಟು ನೋಡ್ಕೊಂಡು ಟ್ರೇಡ್ ತಗೊಳ್ಳಿ. ಸೊ ಫಸ್ಟ್ ಹಾಫ್ ಅಲ್ಲಿ ಒಂದಿಷ್ಟು ಮೊಮೆಂಟಮ್ ಇಲ್ಲದೆ ಇರ್ಬೋದು, ಅಥವಾ ಹೈ ಮೊಮೆಂಟಮ್ ಬಂದು ಸಡನ್ ಆಗಿ ಡ್ರಾಪ್ ಆಗ್ಬೋದು. ಸೊ ಇಲ್ಲ ಆಮೇಲೆ ಕಂಪ್ಲೀಟ್ ಆಗಿ ಒಂದಿಷ್ಟು ಫ್ಲಾಟ್ ಆಗ್ಬೋದು. ಸೊ ಒನ್ ಡೈರೆಕ್ಷನ್ ಅಂತ ಇರಲ್ಲ ಇಲ್ಲಿ. ಸೊ ಸುಮ್ಮನೆ ಒಂದು ಕೂತ್ಕೊಂಡಿರುತ್ತೆ, ಸಡನ್ ಆಗಿ ಬೀಳುತ್ತೆ, ಸಡನ್ ಆಗಿ ಎದ್ಬಿಡುತ್ತೆ, ಈ ತರದೆಲ್ಲ ಆಗ್ಬೋದು. ಸೊ 100% ಹಿಂಗೆ ಆಗುತ್ತೆ ಅಂತ ನಮಗೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಒಂದಿಷ್ಟು ಕಾಣಿಸ್ಬೋದು. ಸೊ ಇಲ್ಲಿ 7th ಒಂದಿಷ್ಟು ಟ್ರಾನ್ಸಿಷನ್ ಆಗ್ತಿದೆ, ಅಲ್ಲಿ ರೆಟ್ರೋ ಆಗ್ತಿದೆ ಬೇರೆ. ಸೊ ಹಾಗಾಗಿ ಒಂದಿಷ್ಟು ಈ ಲಾಂಗ್ ಟರ್ಮ್ ರಿಲೇಟೆಡ್ ಏನಾದ್ರು ಇದ್ರೆ ವ್ಯತ್ಯಾಸಗಳು ಬರ್ಬೋದು. ಸೊ ಹಾಗಾಗಿ ಒಂದಿಷ್ಟು ನೋಡ್ಕೊಂಡು ಇದು ಮಾಡಿ. ಸೊ ಹಾಗಾಗಿ ನಾವು ರೆಸಿಸ್ಟೆನ್ಸ್ ಸಪೋರ್ಟ್ಗಳು ಸರಿ ಅದೇ ಬಿಹೇವ್ ಆಗ್ತಾ ಇದೆ. 11 ಗಂಟೆ ಮೇಲೆ ಸ್ವಲ್ಪ ಚೆನ್ನಾಗಿ ಕೊಡ್ಬೋದು. ಮಂಗಳವಾರ ಎಕ್ಸ್ಪೈರಿ ಇರ್ತವೆ, ಸ್ವಲ್ಪ ನೋಡ್ಕೊಂಡು ನೀವು ಟ್ರೇಡ್ ತಗೊಳೋದು ಒಳ್ಳೇದು. ಸೊ ಜುಲೈ 8 ಅಷ್ಟಮಿ ಇದೆ. ಸೊ ಹಾಗಾಗಿ ಅಲ್ಲಿ ಒಂದಿಷ್ಟು ರಾಹು ಅಂಡ್ IT ರಿಲೇಟೆಡ್ ಆಸ್ಪೆಕ್ಟ್ಗಳಿಗೆ ನೀವು ಒಂದಿಷ್ಟು ಕೈ ಹಾಕ್ಬೋದು. ಬುಲ್ಲಿಶ್ ಸೆಂಟಿಮೆಂಟ್ ಸಡನ್ ಆಗಿ ಬರ್ಬೋದು. ಸೊ ಅದೆಲ್ಲ ನೋಡ್ಕೊಬೇಕಾಗುತ್ತೆ. ಇನ್ನು ಥರ್ಸ್ಡೇ ಬರೋದು 9th ಅವೆಲ್ಲ ಹೇಳ್ತಾ ಇದೆ, ವೀನಸ್ ಎಂಟ್ರಿ ಆಗ್ತವೆ. ಸೊ ಅಲ್ಲಿ ರಿಲೇಟೆಡ್ ಸಮಥಿಂಗ್ ಲಕ್ಸುರಿ ಅಂತ ಹೇಳಿದೆ. ಸೊ ಅದ್ರ ಸೆಕ್ಟರ್ ರಿಲೇಟೆಡ್ ಇದ್ರ ಮೇಲೆ ಸ್ವಲ್ಪ ನೋಡ್ಬೇಕಾಗುತ್ತೆ. ಇನ್ನು 10ನೇ ತಾರೀಕು ಏಕಾದಶಿ. ಸೊ ಈ ಶನಿ ಏಕಾದಶಿ, ಇದರಲ್ಲಿ ಯೋಗಿನಿ ಏಕಾದಶಿ. ಸೊ ಹಾಗಾಗಿ ಒಂದಿಷ್ಟು 100% ಅಷ್ಟು ಫೇವರಬಲ್ ಅಲ್ಲಿಲ್ಲ. ಸೊ ಹಾಗಾಗಿ ತುಂಬಾ ಒಂದು ತ್ರಿಪುಷ್ಕರ ಯೋಗ ಅದೆಲ್ಲ ಇರ್ಬೋದು. ಮರ್ಕ್ಯುರಿ ಮತ್ತೆ ವೀನಸ್ ಸ್ವಲ್ಪ ಸಪೋರ್ಟ್ ಕೊಡ್ಬೋದು. ರೆಟ್ರೋ ಅದ್ರಲ್ಲಿ ಸಡನ್ ಮೂವ್ಮೆಂಟ್, ವೊಲಟಿಲಿಟಿ ಜಾಸ್ತಿ ಇರ್ತವೆ ಜನರಲ್ ಆಗಿ ಮರ್ಕ್ಯುರಿ ರೆಟ್ರೋ ಆಗಿರೋದ್ರಿಂದ. ಸೊ ದೊಡ್ಡ ಕ್ಯಾಂಡಲ್ ಫಾರ್ಮ್ ಆಗ್ತವೆ, ವಿಕ್ಸ್ಗಳು ವ್ಯತ್ಯಾಸ ಬರ್ಬೋದು, ಸಡನ್ ಆಗಿ ಸ್ಪೈಕ್ ಬರ್ಬೋದು, ಸಡನ್ ಆಗಿ ಫಾಲ್ ಆಗ್ಬೋದು. ಸೊ ಈ ತರದೆಲ್ಲ ವ್ಯತ್ಯಾಸಗಳು ಬರ್ಬೋದು. ಸೊ ಹಾಗಾಗಿ ನೋಡ್ಕೊಂಡು ಟ್ರೇಡ್ ತಗೊಳೋದು ಒಳ್ಳೇದು. ಟೆಕ್ನಿಕಲ್ ಆಸ್ಪೆಕ್ಟ್ ಹೇಳಿದೀನಿ. ರೆಸಿಸ್ಟೆನ್ಸ್ ಅಂತ 24,500, 300, 400, 500 ಹೋಗೋದೇ ಕಷ್ಟ. ಆಮೇಲೆ 300 ಫಸ್ಟ್ ಕ್ರಾಸ್ ಆಗ್ಲಿ. ಸೊ ಹಾಗಾಗಿ ಒಂದು ಫೈನಲ್ ರೆಸಿಸ್ಟೆನ್ಸ್ 500 ತನಕ ಪೊಸಿಷನ್ ಆಪ್ಷನ್ ಸೆಲ್ಲರ್ಸ್ ನೋಡ್ಬೋದು. ಬಾಟಮ್ ಸೈಡ್ ಇಲ್ಲಿಂದನೇ 500 ಕೆಳಗಡೆ ಹಾಕೊಬಹುದು. ಬಟ್ ಮೇಜರ್ ಪಿವಟ್ ಸಪೋರ್ಟ್ ಅಂತೂ ಇರೋದು 23,900ಗೆ ಬರ್ಬೋದು. ಸೊ ಹಾಗಾಗಿ ಸಡನ್ ಆಗಿ 300 ಪಾಯಿಂಟ್ಸ್ ಅಷ್ಟು ಕೆಳಗೆ ಬಂದು ಆಮೇಲೆ ಸಪೋರ್ಟ್ ತಗೊಂಡು ಮೇಲೆ ಹೋಗ್ಬೋದು. ಸೊ ನೋಡೋಣ ಹೆಂಗಾಗುತ್ತೆ. 100% ಆಸ್ಪೆಕ್ಟ್ ನನಗೂ ಗೊತ್ತಿಲ್ಲ. ಸೊ ಈ ತರ ಒಂದು ಇದು ಬರ್ತವೆ. ಸೊ ಸೆಕ್ಟರ್ ಹೇಳಿದ್ದೀನಿ, ಎಸ್ಪೆಷಲಿ ಸಿಗರೇಟು, ಟೊಬ್ಯಾಕೋ ರಿಲೇಟೆಡ್, ಕೆಮಿಕಲ್ಸ್, ಪೆಟ್ರೋಕೆಮಿಕಲ್ಸ್ ಸ್ವಲ್ಪ ನೋಡ್ಕೊಂಡು ಡೈರೆಕ್ಷನ್ ನೋಡ್ಕೊಂಡು ಟ್ರೇಡ್ ತಗೊಳೋದು ಒಳ್ಳೆಯದು. ಸೊ ಹಾಗಾಗಿ ಓವರ್ ಆಲ್ ಒಂದಿಷ್ಟು ಬೇರಿಶ್ ಸೆಂಟಿಮೆಂಟ್ ಜಾಸ್ತಿ ಇರ್ತವೆ. ಸೊ ಮಧ್ಯದಲ್ಲಿ ಒಂದಿಷ್ಟು ಅಪ್ಸ್ ಅಂಡ್ ಡೌನ್ಸ್ ಇರ್ಬೋದು. ಸೊ ಅಗೇನ್ ಒಂದು ರೇಂಜ್ ಬೌಂಡ್ ಆಗೋಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ರೇಂಜ್ ಬೌಂಡ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಅಪ್ ಹೋಗಿ ಡೌನ್ ಬಂದು ತಿರ್ಗಾ ಫ್ಲಾಟ್ ಆಗಿ ಈ ತರದೆಲ್ಲ ಕ್ಲೋಸ್ ಆಗೋದ್ರೂ ರೇಂಜ್ ಬೌಂಡ್ ಅಂತೀನಿ. 100% ಇದೇ ಒಂದು ಇದಂತಲ್ಲ. ಸೊ ಇದಾಗಿತ್ತು ಈ ವಾರದ ಒಂದು ವಿಶ್ಲೇಷಣೆ. ಸಾರಿ, ನಾನು ತಪ್ಪು ಮಾಡಿದೆ ಮಧ್ಯದಲ್ಲಿ, ಅದಕ್ಕೆ ಕ್ಷಮೆ ಇರಲಿ. ಸೊ ಮುಖ್ಯವಾಗಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೇನಾದ್ರೂ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಆಸ್ಪೆಕ್ಟ್ಗಳು ನೋಡಬೇಕು, ಏನಿದೆ ಹೇಗೆ ಅಂತ ತಿಳಿಯುವಂಥದ್ದಿದ್ರೆ ಸೊ ಅದನ್ನ ನೀವು ಕೇಳ್ಬೋದು. ಆಕ್ಚುಲ್ ಆಗಿ ಅಮಾವಾಸ್ಯೆ ಹುಣ್ಣಿಮೆ ಸ್ಟ್ರಾಟಜಿ ಹೇಳಬೇಕು ಅಂತಿದೆ. ಸೊ 500 ಒಂದಿಷ್ಟು ಸಬ್ಸ್ಕ್ರೈಬರ್ ಆಗಲಿ ಮಿನಿಮಮ್. ಸೊ ಟಾರ್ಗೆಟ್ ಇಡ್ತಾ ಇದ್ದೀನಿ 500 ಸಬ್ಸ್ಕ್ರೈಬರ್ ಆದ್ರೆ ಒಂದಿಷ್ಟು ಹುಣ್ಣಿಮೆ ಅಮಾವಾಸ್ಯೆ ಸ್ಟ್ರಾಟಜಿ ಹೇಳಿದ್ರೆ ನಾನು ಮಿನಿಮಮ್ 500 ಪಾಯಿಂಟ್ಸ್ ಒಂದ್ ಸೈಡ್ ಹಿಡಿದು ಬಿಡ್ಬೋದು ಆರಾಮಾಗಿ. ಸೊ ಹಾಗಾಗಿ ನೀವು ಆ ಟ್ರೇಡ್ಗಳು ಮಾಡೋದು ಹೆಂಗೆ, ಎಸ್ಪೆಷಲಿ ಆಪ್ಷನ್ ಸೆಲ್ಲರ್ ಅಲ್ಲದೆ ಆಪ್ಷನ್ ಬಯರ್ಗೂ ಹೆಲ್ಪ್ ಆಗುತ್ತೆ. ಒಂದೊಂದು ಕಡೆ ಒಂದಿಷ್ಟು ಡೈರೆಕ್ಷನ್ ಅಲ್ಲಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಹೊಸ ಮಾಹಿತಿಗಳಿಗೆ ಬರ್ತಾ ಇರ್ತೀನಿ. ಮತ್ತೆ ಅಲ್ಲಿ ತನಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ.